मने देव इच्छी संत संग आम्हा जीवलक जन्मो जन्मे. ಯಾಕೆ ಮಾಡಬೇಕು ಅಂತಂದ್ರೆ ಸ್ವತಃ ದೇವರೇ ಅದನ್ನ ಇಚ್ಛಾ ಪಡ್ತಾನ. ಹೌದಿಲ್ರಿ? ನಾಮ ಮನೆ ದೇವ ಇಚ್ಛೆ ಸಂತ ಸಂಗ. ಆದ್ದರಿಂದ ಇವತ್ತು ನಾವು ಒಬ್ಬರು ಸಂತರು, ಸಂತರ ಮಾಲಿಕೆನೇ ಅದ. ನಮ್ಮ ಭಾರತ ದೇಶ ಅನೇಕ ಸಂತರನ್ನು ಹೊಂದಿರತಕ್ಕಂಥ ದೇಶ. ಇಲ್ಲಿ ಭಾಷೆ ಬೇರೆ ಬೇರೆ ಇರಬಹುದು, ಸ್ಥಾನ ಬೇರೆ ಬೇರೆ ಇರಬಹುದು, ಆದ್ರ ಎಲ್ಲಾ ನಾಡಿನಲ್ಲಿ, ಎಲ್ಲಾ ಭಾಷೆಗಳಲ್ಲಿ ಒಬ್ಬೊಬ್ರು ಮಹಾನ್ ಮಹಾನ್ ಸಂತರಾಗ್ಯಾರ್ರಿ. ನನ್ನ ಉದ್ದೇಶ ಏನದಪ್ಪ ಅಂತಂದ್ರೆ, ಇಷ್ಟು ಸಂತರ ಜೀವನ ಪರಿಚಯನೂ ಆಗ್ಬೇಕು, ವಚನ ಸಾಹಿತ್ಯದ ದರ್ಶನನೂ ಆಗ್ಬೇಕು. ಎರಡೂ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು, ಬಹುಶಃ ಎಲ್ಲ ನಿನ್ನೆ ಮಾಡ್ಯಾರ, ಹೆಚ್ಚು ಕಮ್ಮಿ ನಮ್ಮಲ್ಲೇ ಇವತ್ತು ಮಾಡ್ತಾರ್ರಿ. ಸಂತ ನಾಮದೇವರ ಒಂದು ಸಂಜೀವನ ಸಮಾಧಿ ದಿನ ಅಂತ ಆಚರಣೆ ಮಾಡ್ತಾರೆ. ಕೀರ್ತನ ಭಜನ ನಡೀತದ್ರಿ. ಅದರ ಪ್ರಯುಕ್ತ ನಾವು ಇವತ್ತು ಒಬ್ಬ ಸಂತನ ಸಂಘವನ್ನು ಮಾಡೋದು. ಆ ಸಂತರು ಯಾರಪ್ಪ ಅಂತಂದ್ರೆ ಅವರು ಸಂತ ನಾಮದೇವರು. ಸಂತ ನಾಮದೇವರ ಬಗ್ಗೆ ಅವರ ಶಿಷ್ಯರಾಗಿರ್ತಕ್ಕಂತಹ ಜನಾಬಾಯಿ ಒಂದು ಮಾತನ್ನ ಹೇಳ್ತಾರೆ. ಜನಾಬಾಯಿ ಎಂಥವಳು ಅಂತಂದ್ರೆ, ಸಂತ ನಾಮದೇವ್ರ ಮನೆಯಲ್ಲೇ ಕಸ ಮುಸ್ರಿ ಮಾಡುವಂತ ಹೆಣ್ಮಗಳು. ಆದ್ರ ಆಕೆ ಹಾಡಿರ್ತಕ್ಕಂಥ ಅಭಂಗಗಳನ್ನ ಸಾಕ್ಷಾತ್ ಪಾಂಡುರಂಗನೇ ರಚಿಸಿದಾನ ಅಂತ ಹಿಂಗ್ ಹೇಳ್ತಾರೆ ಎಲ್ಲರು. ಪ್ರತಿಯೊಬ್ಬರು ಅಭಂಗಗಳನ್ನ ಒಬ್ಬೊಬ್ಬರು ದಾಖಲ ಮಾಡಿದ್ರ ಸಂತ ಜನಾಬಾಯಿ ಅಭಂಗವನ್ನ ಸಾಕ್ಷಾತ್ ಭಗವಂತನೇ ಸಂರಕ್ಷಣೆ ಮಾಡ್ಯಾನ. ಅಷ್ಟೇ ಅಲ್ಲದೆ ಆಕೆ ಕೂಳು ಬಡಿತಿದ್ದಳಂತ. ಕೂಳು ಬಡದಾಗ ಆಕೆ ಭಕ್ತಿ ಎಷ್ಟಿತ್ತು ಅಂತಂದ್ರೆ, ಕುಳ್ಳಿನೊಳಗು ಸುದಕ ವಿಠ್ಠಲ 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 ಅಂತ ತ್ರಯಾಕ್ಷರಿ ಮಂತ್ರ ಬರ್ತಿತ್ತು. ಅಂತ ಸಂತಳು, ಅಂತ ಶ್ರೇಷ್ಠ ಸಂತಳು ಜನಾಬಾಯಿ ನಾಮದೇವ ಮಹಾರಾಜರ ಬಗ್ಗೆ, ತನ್ನ ಗುರುದೇವರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾಳೆ ಗೊತ್ತೇನ್ರಿ? ಐಕಾ ಹೋ ನಾಮಯಾಚ ಜನ್ಮ ಮೂಲ ಸಂಚಿತ. ಈಗ ನಾನೇನ್ ಹೇಳ್ತೀನಿ, ಆ ನಾಮದೇವರ ಜನ್ಮದ ಮೂಲ ಸಂಚಿತವನ್ನೇ, ಅಂದ್ರೆ ಸಂಪೂರ್ಣವಾಗಿ ನಾಮದೇವ ಮಹಾರಾಜರ ಜನ್ಮವನ್ನ ನಾನು ಈ ನಿರೂಪಣೆ ಮಾಡ್ತೀನಿ ಅಂತಾಳ. ಎಲ್ಲೆಲ್ಲಿ ಹುಟ್ಟಿದ್ರು ನಾಮದೇವರು? ಆಕೆ ದೃಷ್ಟಿ ಹೆಂಗದ ನೋಡ್ರಿ. ನಾಮದೇವರನ್ನ ಸಂತ ಜನಾಬಾಯಿ ಕೇವಲ ಕಲಿಯುಗಕ್ಕೆ ಮಾತ್ರ ಸೀಮಿತ ಮಾಡಂಗಿಲ್ಲ. ಆಕೆ ದೃಷ್ಟಿ ಬಹಳ ದೊಡ್ಡದ್ರಿ. ಎಲ್ಲಿಂದ ನೋಡ್ತಾಳ ನಾಮದೇವ್ರುನು ಅಂತಂದ್ರೆ, ಮೊದಲನೇ ಚರಣದಲ್ಲಿ ಹೇಳ್ತಾಳ ಜನಾಬಾಯಿ, ಹಿರಣ್ಯ ಕಶ್ಯಪ ಕುಳಿ ನಾಮಾ ಪ್ರಹ್ಲಾದ್. ನೋಡ್ರಿ, ಹಿರಣ್ಯ ಕಶ್ಯಪ ಅಂತ ಇದ್ದ, ತಮ್ಗೆಲ್ಲ ಕತಿ ಗೊತ್ತದರಿ. ಆ ಹಿರಣ್ಯ ಕಶ್ಯಪನಲ್ಲೇ, ಅವನ ಕುಲದಲ್ಲೇ ಪ್ರಹ್ಲಾದನಾದವ ಬೇರೆ ಯಾರೂ ಅಲ್ಲ, ನಾಮಾ ಪ್ರಹ್ಲಾದ್. ನಾಮದೇವರೇ ಪ್ರಹ್ಲಾದ ಆದವರು. ಆಕಿ ಏನಾಗಿದ್ರು, ಈ ಶಿಷ್ಯ ಸಂಬಂಧ ಅನ್ನೋದು ಒಂದು ಜನ್ಮದಿರಂಗಿಲ್ರಿದು, ಜನ್ಮ ಜನ್ಮಾಂತರದಿರ್ತದ. ತನ್ನ ಬಗ್ಗೆನೂ ಹೇಳ್ತಾಳ, ಹಿರಣ್ಯ ಕಶ್ಯಪ ಕುರಿ ನಾಮ ಪ್ರಹ್ಲಾದ್, ಪದ್ಮಿನಿ ನಾಮ ಮಾಜೆ ಶ್ರೇಷ್ಠ ದಾಸೀಚೇ ಪದ. ಅವರು ಪ್ರಹ್ಲಾದ್ ಆಗಿದ್ರು, ಈಕೆ ಪದ್ಮಿನಿ ಆಗಿದ್ರಂತ. ಆ ಸಮಯದೊಳಗೂ ಕೂಡ ದಾಸತ್ವವನ್ನ ಮಾಡ್ತಿದ್ರಿ. ಶ್ರೇಷ್ಠ ದಾಸೀಚೇ ಪದ ಅವ್ರ ಕುಲದಲ್ಲಿ. ದೂಸರಾ ಜನ್ಮ ಯಾಚ ಅಂಗದ ರಾಮ ಭಕ್ತ. ನಾಮದೇವರಾಯರು ಎರಡನೇ ಸರಪೆ ಭೂಮಿ ಬಂದ್ರು. ಅವಾಗ ಅವ್ರು ಏನಂತ ಹೆಸರಿತ್ತಂದ್ರ, ಅವರಿಗೆ ಅಂಗದ ರಾಮ ಭಕ್ತ ಅಂಗದ. ಯಾರು ಪ್ರಹ್ಲಾದರು ಅವರೇ ರಾಮ ಭಕ್ತ ಅಂಗದರಾಗಿದ್ರು. ಅವಾಗ ಈಕೆ ಏನಾಗಿದ್ದಳು, ಮಂಥರ ನಾಮ ಮಾಜೆ
ಭರತೆ ಮಾರಿಲೀಲಾಥ, ಅವಾಗ ನಾನು ಮಂಥರೇ ಆಗಿದ್ದೆ ಅಂತ ಹೇಳ್ತಾಳೆ. ದ್ವಾಪರಿ ಕೃಷ್ಣ ಸೇವಾ ಉದ್ಧವ ಜನ್ಮಲ, ದ್ವಾಪರ ಯುಗದಲ್ಲಿ ಸ್ವತಃ ನಾಮದೇವರೇ ಅಂದ್ರ ಹಿಂದೆ ಯಾರು ಪ್ರಹ್ಲಾದನಾಗಿದ್ದು ಆತನೇ ಉದ್ಧವನಾದ, ಸಾರಿ ಆತನೇ ಅಂಗದನಾದ, ಆತನೇ ಈಗ ಉದ್ಧವನಾಗ್ತಾನ. ದ್ವಾಪರಿ ಕೃಷ್ಣ ಸೇವಾ ಉದ್ಧವ ಜನ್ಮಲ. ತಗಿ ಚಪ್ಪಲ್ ನೀನು ನೀರ ಯಾಕೆ ಬಿಡ್ತಿ? ಮ್ಯೂಟ್ ಮಾಡ್ಕೋಬೇಕ್ರಿ. ಮ್ಯಾಗಿನ್ ಮ್ಯಾಗೆ ತೆಳಗಿನ ತೆಳಗೆ ಆತಾವ. ಮ್ಯಾಗಿನ್ ನೀವು ಹಿಂಗ ಮಾಡ್ರಿ, ನಮ್ದು ಮ್ಯಾಗಿನ ಮ್ಯಾಗ ಕೆಳಗಿನ ಕೆಳಗ ಆಗ್ತದ. ಇರ್ಲಿ, ಏನ್ ಹಾಕತ್ತಿದ್ದೆ ನಾನು? ದೂಸರಾ ಜನ್ಮ ಯಾಚ ಅಂಗದ ರಾಮ ಭಕ್ತ, ಮಂಥರ ನಾಮ ಮಾಜೆ ಭರತೆ ಮಾರಿಲೀಲಾಥ. ಅವಾಗ ಅವರು ಉದ್ಧವರಾಗ್ತಾರ. ಈಕೆ ಏನಾದಳು? ಮಂಥರ ಆದಳು. ಏನ್ ಹೇಳಿದೆ ನಾನು? ಹಿಂಗೆಲ್ಲ ಆಗಿಬಿಡುತ್ತೆ ನೋಡ್ರಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾರಾಯಣ ವಾಸುದೇವ ನಮಃ ಶಿವಾಯ. ನಾಮದೇವ್ ಮಹಾರಾಜರ ಶಿಷ್ಯ, ಅವರ ಮನೆಯಲ್ಲೇ ದಾಸತ್ವವನ್ನು ಮಾಡುವಂತ ಜನಾಬಾಯಿ ಅಭಂಗಿದು. ಜನಾಬಾಯಿ ಏನ್ ಹೇಳಕತ್ತಾಳ ಅಂತಂದ್ರೆ, ನಾಮದೇವರ ಜನ್ಮ ರಹಸ್ಯವನ್ನ ಹೇಳ್ತಾಳಕ್ಕೆ. ನಾಮದೇವ್ ಮಹಾರಾಜರು ಯಾವ್ಯಾವ ಯುಗದಾಗ ಯಾವ ನಾಮಧಾರಣವನ್ನು ಮಾಡ್ಕೊಂಡು ಜನ್ಮ ತಗೊಂಡಿದ್ರು ಅಂತ. ಏನ ಯಾವ್ಯಾವ ಜನ್ಮ ತಗೊಂಡಿದ್ರು ಅಂತಂದ್ರೆ, ಒಂದನೇದು ಹಿರಣ್ಯ ಕಶ್ಯಪ ಕುಳಿ ನಾಮಹಾ ಪ್ರಹ್ಲಾದ್. ಒಂದನೇ ಜನ್ಮೆಯಲ್ಲೇ ಹಿರಣ್ಯ ಕಶ್ಯಪನ ಕುಲದಲ್ಲೇ. ಅವಾಗ ಇವ್ರಿಗೆ ನಾಮದೇವರೇ ಪ್ರಹ್ಲಾದರಾಗಿದ್ರು. ಜನಾಬಾಯಿ ಪದ್ಮಿನಿ ಆಗಿದ್ದಳ್ರಿ. ಎರಡನೇ ಜನ್ಮ ಅಂಗದ ಆಗ್ತಾರ ಅವ್ರು, ಅವಾಗ ಈಕೆ ಮಂಥರ ಆಗ್ತಾಳ. ದ್ವಾಪಾರದಲ್ಲೇ ಕೃಷ್ಣ ಸೇವೆಗಾಗಿ ಉದ್ಧವನಾಗ್ತಾನ ನಾಮದೇವ, ಅವಾಗ ಈಕೆ ಕುಬ್ಜ ಆಗ್ತಾಳೀಕೆ. ಕೊನೆ ಚರಣ ಹೇಳ್ತಾರ, ಕಲಿಯಂತ ನಾಮದೇವ ವಿಠ್ಠಲ ಚಿಂತನಿ ತ್ಯಾತೀಚ ಸೇವೆಲಾಗಿ ಜನ್ಮಲಿ ಜನಿ ಅಂತ. ನೋಡ್ರಿ ಎಂತ ಭಾವದವ್ರದ್ದು. ಕಲಿಯಂತ ನಾಮದೇವ ವಿಠ್ಠಲ ಚಿಂತನಿ. ಕಲಿಯುಗದಲ್ಲೇ ನಾಮದೇವಾಗಿ ವಿಠ್ಠಲ ಚಿಂತನದಲ್ಲೇ ತೊಡಗುತ್ತಾರ. ನಾನೇನಾಗೇನಿ? ತ್ಯಾಚೀಚ ಅವರ ಸೇವೆಲಾಗಿ ಜನ್ಮಲಿ ಜನಿ. ಅವರ ಸೇವೆಗಾಗಿ ಹುಟ್ಟಿದವಳ ನಾನು. ಯಾರಪ್ಪ ಅಂತಂದ್ರೆ ನಾನು ಜನಾಬಾಯಿ ಅಂತ. ಅಂದ್ರ ಯುಗ ಯುಗದಲ್ಲಿಯೂ ಸಂತ ನಾಮದೇವರ ಅವತರಣ ಆಗಿದೆ. ಈಗ ನಾವು ನೋಡ್ಬೇಕಾಗಿದ್ದು ಈ ಕಲಿಯುಗದ ಮಾತ್ರ. ಈ ಕಲಿಯುಗದೊಳಗ ಸಂತ ನಾಮದೇವರು ಎಲ್ಲಿ ಜನ್ಮಿಸ್ತಾರಪ್ಪ ಅಂತಂದ್ರೆ, ತಮ್ಮೆಲ್ಲರಿಗೂ ಗೊತ್ತದ, ಅವರು ತಲೆಮಾರ ಪ್ರಾರಂಭ ಆಗೋದು ಅವ್ರ ಪೂರ್ವಜರು ಪರಭನಿ ಜಿಲ್ಲೆಯ ಅವಂಡ್ಯ ನಾಗನಾಥ ಅಂತ ಬರ್ತ. ಅಲ್ಲಿಂದ ಒಂದು 50 ಕಿಲೋಮೀಟರ್ ಒಂದು ದೂರ ಹಿಂಗೋಲಿ ಅನ್ನುವಂಥದ್ದೊಂದು ತಾಲೂಕದ. ಅಲ್ಲೇ ನರಸಿ ಭಾಮನಿ ಅನ್ನುವಂಥ ಊರು. ಅಲ್ಲೇ ನಾಮದೇವರು ಪೂರ್ವಿಕರು ಇರ್ತಿದ್ರಲ್ಲಿ. ಅಲ್ಲಿಂದ ಅವರು ಮೊದಲ ಏನಾಗ್ತದಪ್ಪ ಅಂತಂದ್ರೆ, ಅವ್ರ ಪೂರ್ವದಲ್ಲೇ ಒಬ್ಬ ಯದುಸೇಟ ಅಂತ ಅವ್ರ ವಂಶಾವಳಿಯೊಳಗೆ ಹೇಳ್ಯಾರ. ಯದುಸೇಟ, ಅವನ ಮಗ ಹರಿಸೇಟ, ಆನಂತರ ಗೋಪಾಳ ಸೇಟ, ಅವನ ಮಗ ಗೋವಿಂದ ಸೇಟ, ಅವನ ಮಗ ನರಹರಿ ಸೇಟ, ಅವನ ಮಗ ದಾಮಾಜಿ ಮತ್ತು ಗೋನಾಯಿ ಇವರ ಪವಿತ್ರ ಉದರದಲ್ಲೇ ಜನ್ಮ ತಗೊಂಡು ಬಂದವ್ರು ಯಾರಪ್ಪ ಅಂತಂದ್ರೆ ಸಂತ ನಾಮದೇವರು. ಬಹಳಷ್ಟು ಕಥೆಗಳದಾವ. ಈ ನಮ್ಮ ಸಂತ ಚರಿತ್ರೆಯನ್ನ ನಿರೂಪಣೆ ಮಾಡಿರ್ತಕ್ಕಂಥ ಮಹಿಪತಿ ದಾಸರು ತಮ್ಮ ಭಕ್ತಿ ವಿಜಯ ಅನ್ನುವಂಥ ಗ್ರಂಥದಲ್ಲೇ ಒಂದು ಕಥೆ ಬರೀತಾರ. ಅವರು
ಏನ್ ಕತಿ ಅಂತಂದ್ರ ಅವರಿಗೆ ಮಕ್ಕಳು ಇರಕ್ಕಿಲ್ಲ. ಮಕ್ಕಳಿಗಾಗಿ ಭಗವಂತನ ಹರಕೆ ಹೊಡ್ತಾರ. ಒಂದ್ ದಿವ್ಸ ಸ್ವಪ್ನದೊಳಗ ಪರಮಾತ್ಮ ಬಂದು ಅವರಿಗೆ ನಿಮ್ ಹಿಂಗ ಚಂದ್ರಭಾಗದೊಳಗ ಒಂದು ಮಗು ಸಿಗ್ತದ, ಅದನ್ನ ಸಾಕ್ರಿ ಅಂತೇಳಿ. ಇದು ಕತಿ ನಂತರ ಹುಟ್ಟಿರ್ತಕ್ಕಂಥ ಕತಿ ಇದು. ಇದನ್ನ ಯಾರು ಹೇಳ್ಯಾರಪ್ಪಾ ಅಂತಂದ್ರ ಈ ಮಹಿಪತಿ ದಾಸರು ಹೇಳ್ತಾರೆ ಇದನ್ರಿ. ಆದ್ರೆ ವಾಸ್ತವಿಕವಾಗಿ ಹಿಂಗಿಲ್ಲ. ಯಾಕಂತಂದ್ರೆ ಸ್ವತಃ ನಾಮದೇವ ಮಹಾರಾಜರೇ ತಮ್ಮ ಗಾಥೆಯಲ್ಲಿ ತಮ್ಮ ಜನ್ಮ ರಹಸ್ಯವನ್ನ ಹೇಳ್ಯಾರ. ಅವ್ರು ಹೇಳ್ಯಾರ, ನನ್ನ ಜನ್ಮ ಎಲ್ಲಿ ಆಯ್ತಪ್ಪ ಅಂತಂದ್ರೆ ಮಾಜೆ ಜನ್ಮ ಪತ್ರ ಬಾಬಾಜಿ ಬ್ರಾಹ್ಮಣೇ ಲಿಹಲೆ ತ್ಯಾಜಿ ಖೂನ್ ಸಾರು ಐಕಾ ಅಂತ ಪ್ರಾರಂಭ ಆಗುತ್ತೆ ಅಭಂಗ. ನನ್ನ ಜನ್ಮ ಪತ್ರವನ್ನ ಯಾರು ಬರ್ದಾರ? ಬಾಬಾಜಿ ಬ್ರಾಹ್ಮಣ ಅನ್ನುವಂತವ ಒಬ್ಬ ನಮ್ಮ ಜನ್ಮ ಪತ್ರವನ್ನ ಬರ್ದಾನ. ಅದು ನಾನು ಹೇಳ್ತೀನಿ ಅಂತಾರ ಅವ್ರು, ಸ್ವತಃ ನಾಮದೇವರೇ. ಯಾವಾಗ ನಾನು ಹುಟ್ಟೀನಿ ಅಂತಂದ್ರೆ ಅಧಿಕ ಭ್ಯಾಣವ ಗಣಿತ ಅಕರಾಶತೆ ಉಗವತ ಆದಿತ್ಯ ರೋಹಿಣಿಸಿ ಶುಕ್ಲ ಏಕಾದಶಿ ಕಾರ್ತಿಕಿ ರವಿವಾರ ಪ್ರಮೋದ ಸಂವತ್ಸರ ಶಾಲಿವಾಹನ ಶಕೆ ಪ್ರಸವಲಿ ಮಾತಾ ಮಜ ಮಳಮೂತ್ರಿ तेव्हा जेव्हेवरी लिहली देवे शतकोटी अभंग करील प्रतिज्ञा नाम मंत्र खुना वाचोनी पाहे ऐसे वर्ष आयुष्य पत्रिका प्रमाण ನಾಮ ಸಂಕೀರ್ತನ ನಾಮಯಾ ವೃದ್ಧಿ ಅಂತ ಸ್ವತಃ ನಾಮದೇವರು ಹೇಳಿರ್ತಕ್ಕಂಥದ್ದು. ಏನ್ ಹೇಳ್ತಾರ ಅವರು? ಶುಕ್ಲ ಏಕಾದಶಿ ಕಾರ್ತಿಕ ಶುಕ್ಲ ಏಕಾದಶಿ ದಿವಸ ಆ ದಿನ ರವಿವಾರ ಪ್ರಮೋದ ನಾಮ ಸಂವತ್ಸರ, ಅವಾಗ ನನ್ನ ಜನ್ಮ ಆಗಿದೆ. ಪ್ರಸವಿಲಿ ಮಾತಾ, ಬಹಳ ಸ್ಪಷ್ಟ ಅದ. ಸಿಕ್ಕಂತ ಹುಡುಗಲ್ಲ ಇವರು. ಪ್ರಚಲಿತ ಕೃತಿ ಏನದ ನಾಮದೇವ್ರ ಬಗ್ಗೆ? ಚಂದ್ರಭಾಗ ನದಿ ದಂಡೆಯೊಳಗ ದಾಮಾಜಿ ಸೇಠ್ ಮತ್ತು ಗೋನಾಯಿಗೆ ನಾಮದೇವ ಶಿಕ್ಷಕರು ಅಂತ ಹೇಳ್ತಾರ್ರಿ. ಅದ್ರ ವಾಸ್ತವಿಕತೆ ಏನದಪ್ಪ ಅಂತಂದ್ರೆ ಸ್ವತಃ ನಾಮದೇವ ಮಹಾರಾಜರೇ ಹೇಳೋ ಪ್ರಕಾರ ಪ್ರಸವಲಿ ಮಾತಾ ಅಂತ ಶಬ್ದ ಬಳಸ್ಯಾರ ಅವ್ರ ಅಭಂಗದಲ್ಲಿ. ಪ್ರಸವಲಿ ಮಾತಾ ಅಂತಂದ್ರ ತಾಯಿ ಉದರದಿಂದನೇ ಹುಟ್ಟೇನಿ. ಹೌದಿಲ್ರಿ? ಪ್ರಸವಿಲೆ ಮಾತಾ ಮಜ ಮಳಮೂತ್ರಿ. ನಾನೇನು ಬೇರೆ ಎಲ್ಲಿ ಪೆಟ್ಟಿಗ್ಯಾಗ ಸಿಕ್ಕೇನು, ಶಂಕದ ಸಿಕ್ಕೇನು, ಚಿಪ್ಪದ ಸಿಕ್ಕೇನು, ಹಿಂಗಿಲ್ಲ. ಅದು ಕಲ್ಪನಾತ್ಮಕ ಕಥೆ. ಅದು ಯಾವುದು? ಮಹಿಪತಿ ದಾಸರು ಹೇಳ್ತಾರಲ್ಲ ಭಕ್ತ ವಿಜಯದಲ್ಲಿ, ಚಂದ್ರಭಾಗದೊಳಗ ಸಿಂಪಿಯೊಳಗ ನಾನು ಸಿಕ್ಕೆ, ಹಿಂಗೆಲ್ಲ ಒಂದು ಕಥೆ ನಿರ್ಮಾಣ ಮಾಡ್ಯಾರ. ಆದ್ರ ಅಭಂಗ ಪ್ರಮಾಣದಲ್ಲೇ ಅವರು ತಾಯಿ ತಂದೆಯ ಹೊಟ್ಟೆಯಿಂದಲೇ ಹುಟ್ಟಿದವರು. ಅಲ್ಲಿ ಏನಾಗ್ತದಂತಂದ್ರ ಜನ್ಮ ಆದ ತಕ್ಷಣ ದೇವಾ ಜೀವೇವರಿ ಲಿಹಲೇ ದೇವೆ, ಭಗವಂತನೇ ಆತನ ನಾಲಿಗೆ ಮೇಲೆ ಬರಿತಾನಂತ. ಒಂದು ಪ್ರಮಾಣದ ಒಂದು ಪ್ರತಿಜ್ಞೆ ಆದ ಅವ್ರದ್ದು. ಶತಕೋಟಿ ಅಭಂಗ ಕರೀಲ ಪ್ರತಿಜ್ಞಾ ನಾಮ ಮಂತ್ರ ಖುನ ವಾಚೋ ನಿಪಾಹೆ. ಒಂದು ಶತಕೋಟಿ ಅಭಂಗ, 100 ಕೋಟಿ ಅಭಂಗವನ್ನ ಬರಿತೀನಿ ಅಂತ ಪ್ರತಿಜ್ಞೆ ಮಾಡ್ತಾರ ನಾಮದೇವರಾಯರು. ಇದೆಲ್ಲ ಎಲ್ಲಿದದಪ್ಪ ಅಂತಂದ್ರ ಇದು ಸ್ವತಃ ಅವರೇ ಹೇಳಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಮೂಲ ಏನದ? ಸಂತರ ಬಗ್ಗೆ ಅನೇಕ ದಂತಕಥೆಗಳೇನಿದ್ದಾವಲ್ಲ ಅವೆಲ್ಲವೂ ತಪ್ಪವು. ತಂದೆ ತಾಯಿಯ ಉದರದಿಂದನೇ ಅವ್ರು ಜನ್ಮಿಸಿರ್ತಕ್ಕಂಥವ್ರು. ಇದಂತೂ ಇಲ್ಲೇ ಪ್ರಾಮಾಣಿಕ ಆಗ್ತದ. ಇನ್ನು ಅವರು ಸಣ್ಣಾಗಿದ್ದಾಗಿಂದ ಅವ್ರ ಹಿಂದಿನ 6 ತಲೆಮಾರದಿಂದ ಆ ವಿಠ್ಠಲ ಭಕ್ತಿಯೊಳಗೆ ಬಂದಂತವ್ರು. ಅವರು ಸದಾ ವಿಠ್ಠಲನ ಧ್ಯಾನದಲ್ಲೇ ತನ್ಮಯತಾ ಇರ್ತಿತ್ತು. ಒಂದು ದಿವಸ ಏನಾಗ್ತದಪ್ಪ ಅಂತಂದ್ರೆ, ಇದು ಕೂಡ ಅಭಂಗದಲ್ಲಿ ಅದ. ನಾನು ನಾಮದೇವರ ಚರಿತ್ರೆಯನ್ನ ಅಭಂಗಗಳ ಪ್ರಮಾಣದಲ್ಲಿ ಹೇಳಕತ್ತೀನಿ. ಒಂದು ದಿನ ಏನಾಗ್ತದಪ್ಪ ಅಂತಂದ್ರೆ, ಅವ್ರ ತಂದೆ ಹೊರಗಡೆ ಹೋಗೋ ಪ್ರಸಂಗ ಬರ್ತದ. ಸಾಮಾನ್ಯವಾಗಿ ಮನೆಯೊಳಗೆ ಹೇಳ್ತಾರಲ್ಲ, ದೇವ್ರಿಗೆ ನೈವೇದ್ಯ ತೋರ್ಸ್ಕೊಂಡು ಬಾಪ ಅಂತ. ಹಂಗ ನಾಮದೇವರಿಗೆ ಅವ್ರ ತಂದೆ ಏನ್ ಹೇಳಿ ಕಳಿಸ್ತಾನಂತಂದ್ರ, ಇತ್ತಗೋ ವಿಠ್ಠಲನಿಗೆ ನೈವೇದ್ಯ ತೋರ್ಸ್ಕೊಂಡು ಬಾ. ಬಾಲಕ ನಾಮದೇವರಿಗೆ ಇದು ಕಲ್ಲಿನ ಮೂರ್ತಿ, ಇದು ತಿನ್ನಂಗಿಲ್ಲ, ಇದೇನು ಗೊತ್ತಿಲ್ಲ.
ಅವನಿಗೇನು ಅವನ ತಲೆಯಾಗ ಏನಪ್ಪಾ ಅಂತಂದ್ರೆ ವಿಠ್ಠಲನಿಗೆ ತೀರ್ಸ್ಕೊಂಡ್ ಬರ್ಬೇಕು. ಭಗವಂತ ಭಕ್ತರ ಆ ಒಂದು ನಿಯಮದ, ಭಗವಂತನಿಗೆ ಬೇಕಾಗಿದ್ದು ಬೇರೆ ಏನೇನು ಅಲ್ರಿ, ನಮ್ಮ ಶುದ್ಧ ಭಾವ. ದೇವ ಭಕ್ತಿ ಚ ಬುಕೇಲ ಅಂತಾನು ಕೂಡ ಅವರೇ ಹೇಳ್ಯಾರ. ದೇವರು ಎದಕ್ ಹಸಿದಾನಪ್ಪ ಅಂತಂದ್ರ ಅವನಿಗೆ ಭಕ್ತಿ ಬೇಕು, ಹೃದಯದ ಪ್ರೇಮ ಬೇಕ್ರಿ. ಅದಕ್ಕೆ ಅವ ಬಹಳ ಹಸದಿರ್ತಾನ ಭಗವಂತ. ಸಂತ ನವದೇವರು ಇನ್ನು ಸಣ್ಣಾಗಿದ್ದಾಗ ಹೋಗ್ತಾರ್ರಿ. ಆ ಕೋಳೂರು ಕಡುಗಸನ ಕತಿ ಕೇಳಿರಲ್ಲ, ಅದೇ ಪ್ರಕಾರ ನಡೀತದ ಇಲ್ಲಿ. ತಗೋ ವಿಠಲ ಈ ನೈವೇದ್ಯ ಸ್ವೀಕಾರ ಮಾಡು ಅಂತ ನಾಮದೇವರು. ಆ ಕಲ್ಲಿನ ಮೂರ್ತಿ ಆಮ್ಯಾಗ ತಿಂದನ್ರಿ. ಏನಲ್ಲಿ ಹ್ಞೂ ಇಲ್ಲ ಹಾ ಇಲ್ಲ, ಬಹಳಷ್ಟು ಕೇಳ್ಕೊಂತಾರ. ಬಾಲಕ ನಾಮದೇವ ಬಹಳ ಪ್ರೀತಿಯಿಂದ ಕೇಳ್ತಾರ. ಕೋಳೂರು ಕುಡುಗಸಂದ ಕೇಳೇ ಇಲ್ಲ ನೀವು, ಅದೇ ಪ್ರಕಾರನೇ ಸಿಟ್ಟು ಮಾಡಿ ಕೇಳ್ತಾರ, ಮರಿಯಾಗಿ ಕೇಳ್ತಾರ. ಏನೆಲ್ಲಾ ಕೇಳಿದ್ರು ವಿಠಲ ಗಪ್ ಚುಪ್, ಏನು ಇಲ್ಲ ಇಲ್ಲ. ಕೊನೆಗೆ ಇನ್ ಮನೆಗೆ ಹೆಂಗ್ ಹೋಗೋದು, ನೈವೇದ್ಯ ಮಾಡ್ಕೊಂಡು ಬಾ ಅಂದಾರ ಅಂತ ತಿಳ್ಕೊಂಡು, ನೀ ವಿಠಲ ನೀ ಇದನ್ನ ತಿನ್ಲಿಲ್ಲ ಅಂತಂದ್ರೆ ನಿನ್ನ ಮುಂದೆ ನಾನು ನನ್ನ ಪ್ರಾಣವನ್ನು ಬಿಡ್ತೀನಿ ಅಂತೇಳಿ ವಿಠಲನ ಪಾದಗಳಿಗೆ, ಮೂರ್ತಿ ಪಾದಕ್ಕೆ ಹೊಡ್ಕೊಂತಾರ. ಅವಾಗ ಸಾಕ್ಷಾತ್ ವಿಠಲ ಅಲ್ಲಿ ಪ್ರಕಟ ಆಗ್ತಾನ. ಬಾಲಕ ನಾಮದೇವನಿಗೆ ವಿಠಲ ಪ್ರಕಟ ಆಗ್ತಾನ. ಪ್ರಕಟ ಆಗಿ ಅವನ ಕೈಯಿಂದ ಊಟ ಮಾಡ್ತಾನ್ರಿ. ಇದು ಸಂತರ ಚರಿತ್ರೆಯೊಳಗ ದಾಖಲಾದ, ಕೀರ್ತನೆಗಳಲ್ಲಿ ಎಲ್ಲರೂ ಹೇಳ್ತಾರ್ರಿ. ಇದು ಪ್ರಸಿದ್ಧ ಘಟನಾ, ದಿನ ನಡೆಯಕೈತಿರೋದು. ಆ ಸಗುಣ ಪರಮಾತ್ಮ ವಿಠಲನ ಪ್ರೇಮ ನಾಮದೇವರಲ್ಲಿ ದೃಢ ಹಾಕೊಂತ ಹೋಗ್ತತೆ. ಇವರು ಕುಂತ್ರ ವಿಠಲ, ನಿಂತ್ರ ವಿಠಲ, ವಿಠಲ ವಿಠಲ ವಿಠಲ, ಬರೇ ವಿಠಲ, ಹೀಗ ನಡೀತಾ ಇರ್ತದ್ರಿ. ಅವ್ರಿಗೂ ವಯಸ್ಸಾಗ್ತದ್ರಿ. ವಯಸ್ಸಾದ ನಂತರ ಅವ್ರಿಗೆ ಲಗ್ನ ಮಾಡ್ತಾರ. ಹೆಣ್ಣು ಎಲ್ಲಿಂದ ತರ್ತಾರಪ್ಪ ಅಂತಂದ್ರೆ, ಇದೊಂದು ವಿಶೇಷ ಏನಂತಂದ್ರ, ನಾಮದೇವ್ ಮಹಾರಾಜರಿಗೆ ಗೋವಿಂದ ಸೇಠ್ ಅನ್ನುವಂತ ಒಬ್ಬರ ಮಗಳು, ರಾಜಾಯಿ ಅನ್ನುವಂತ ಆಕಿ ಹೆಸರು. ಅವ್ರು ಎಲ್ಲವ್ರಪ್ಪ ಅಂತಂದ್ರೆ ನಮ್ಮ ಬಸವ ಕಲ್ಯಾಣದವರು. ಇವ್ರು ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಊರು ಬಸವ ಕಲ್ಯಾಣ. ಅಲ್ಲಿಂದ ಹೆಣ್ಣು ತಂದು ಇವ್ರಿಗೆ ಲಗ್ನ ಮಾಡ್ತಾರೆ. ಅವರಿಗೆ ಮುಂದೆ ಕಾಲಕ್ರಮೇಣ, ಸಂಕ್ಷಿಪ್ತ ಕಮ್ಮಿ ಸಮಯ ಇರೋದ್ರಿಂದ ಶಾರ್ಟ್ಕಟ್ ಆಗಿ ಹೇಳಕತ್ತೀನಿ, ಅವರಿಗೆ ನಾರಾಯಣ, ಮಹಾದೇವ, ಗೋವಿಂದ, ವಿಠಲ ಅಂತ 4 ಗಣಮಕ್ಕಳು, ಲಿಂಬಾಯಿ ಅನ್ನುವಂತ ಒಬ್ಬ ಹೆಣ್ಮಗಳು. ಅಂದ್ರೆ ಒಟ್ಟು 5 ಜನ ಅವ್ರಿಗೆ ಹುಟ್ಟುತ್ತಾರೆ, ನಾಮದೇವ್ ಮತ್ತು ರಾಜಾಯಿ ದಂಪತಿಗಳಿಗೆ. ನಾಮದೇವರು ಒಟ್ಟು ಕುಟುಂಬ ಸಂಖ್ಯೆ ಹಿಟ್ಟತ್ತಂತಂದ್ರ ಅವ್ರ ಮನೆಯೊಳಗ ಎಲ್ಲ ಅಲ್ಲೇ. ಅಂದ್ರ ಗೋನಾಯಿ, ರಾಜಾಯಿ ಇವರು ಅತ್ತೆ ಸೊಸೆ, ದಾಮ ಸೇಠ ನಾಮದೇವ ತಂದೆ ಮಗ, ಇವರು ನಾರಾಯಣ, ಆನಂತರ ವಿಠಲ, ಗೋವಿಂದ ಮತ್ತು ಮಹಾದೇವ, ಇವ್ರು 4 ಮಂದಿ ಮಕ್ಕಳು. ಇವರಿಗೆ ಲಾಡಾಯಿ, ಗೋಡಾಯಿ, ಏಸಾಯಿ, ಸಾಕರಾಯಿ ಅಂತ 4 ಮಂದಿ ಸೊಸೆಂದಿರು. ಲಿಂಬಾಯಿ ಏನಂತ ಒಬ್ಬಕ್ಕೆ ಮಗಳು. ಎಲ್ಲಾರು ಸೇರಿದ್ರ ಇವ್ರ ಜೊತೆ ಒಬ್ಬಕ್ಕೆ ಸೇವಕಿ ಜನಾಬಾಯಿ. ಒಟ್ಟು 15 ಮಂದಿ ಇರ್ತಿದ್ರಂತ ಇವ್ರ ಮನೆಯೊಳಗ. ಎಲ್ಲರೂ ಮಹಾಭಕ್ತರ, ಭಗವಂತನಲ್ಲೇ ತನ್ಮಯತೆಯನ್ನು ಹೊಂದಿದವರು. 15 ಜನ. ಇವರು ಹಂಗ ಮುಂದುವರಿತದ. ಒಂದ್ ದಿವ್ಸ ಏನಾಗ್ತದಪ್ಪ ಅಂತಂದ್ರೆ, ನಾಮದೇವ್ ಮಹಾರಾಜರಿಗೆ ಒಂದು ಸಣ್ಣ ಭಾವ ಪ್ರಕಟ ಆಗ್ತದ್ರಿ. ಏನ್ ಭಾವ ಅಂತಂದ್ರ, ಭಗವಂತನಿಗೆ ನಾನು ಉಣಿಸ್ತೀನಿ. ನೋಡ್ರಿ, ಅದೇ ಸಣ್ಣ ಭಾವ ಅಲ್ರಿ. ನಾವೆಲ್ಲ ಉಣಿಸಿದ್ರೆ ಉಣ್ಣಂಗಿಲ್ಲ, ಇರ್ತಾನ ಪರಮಾತ್ಮ, ಅದು ದೊಡ್ಡದರೆ ಅದು. ಆದ್ರೆ ಅವ್ರ ಮನುಷ್ಯನಾಗ ಏನ, ನಾನು ಭಗವಂತನಿಗೆ ಉಣಿಸ್ತೀನಿ, ಆ ಭಗವಂತ ನನ್ನಿಂದ ಉಣ್ತಾನ. ಭಕ್ತ ಆದ್ರೆ ಯಾರು? ನಾಮದೇವ. ಇಡೀ ಪಂಢರಪುರದಲ್ಲೇ ಇದೊಂದು ಪ್ರಖ್ಯಾತಿ ಆಗಿರ್ತದೆ.
ಭಕ್ತ ಅಂದ್ರ ನಾಮದೇವ. ಅವ್ರಿಗಿನ್ನ ಸಂತ ಜ್ಞಾನೇಶ್ವರರು ಅದಾರ. ಆನಂತರ ನಿವೃತ್ತಿ, ಸೋಪಾನ, ಮುಕ್ತಾಯಿ ಇವರೆಲ್ಲಾ ಇದ್ದಾರ. ಗೋರ, ಸಾವತ, ಚೌಕಾಮೇಳ ಇವರೆಲ್ಲರೂ ಇದಾರ ಅನ್ನೋದು ಕಲ್ಪನೆ ಇಲ್ಲ. ಇವ್ರ ತಲೆಯಾಗ ಏನಪ್ಪಾ ಅಂತಂದ್ರ ಭಕ್ತ ಅಂದ್ರ ನಾನು, ನನ್ನಟ್ಟು ಶ್ರೇಷ್ಠ ಭಕ್ತ ಇನ್ನೊಬ್ಬ ಇಲ್ಲ. ಹಿಂಗಿರುತ್ತ. ಒಂದ್ ದಿವ್ಸ ಏನಾಗ್ತದಪ್ಪ ಅಂತಂದ್ರೆ, ಇದು ಅವ್ರ ಜೀವನದ ನಡೆದಂತ ಒಂದು ದೊಡ್ಡ ಘಟನಾ. ತಮ್ಮೆಲ್ಲರಿಗೂ ಇದು ಪರಿಚಯ ಅದ, ಹಿಂಗಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಂತ ಗೋರಾ ಕುಂಬಾರರ ಮನೆಗೆ ಸಂತರ ಮೇಳ ಬಂದಿರ್ತದ. ಸಂತ ಜ್ಞಾನೇಶ್ವರರು, ನಿವೃತ್ತಿನಾಥ, ಸೋಪಾನ, ಮುಕ್ತಾಬಾಯಿ ಎಲ್ಲರೂ ಬಂದಾರ. ಗೋರಾ ಕುಂಬಾರರ ಮನಿ ತಮ್ಮೆಲ್ಲರಿಗೂ ಗೊತ್ತದರಿ. ಅವರು ಕುಂಬಾರಿಕೆ ಮಾಡುವಂತವ್ರು. ಪ್ರಸಂಗ ಏನ್ ನಡೀತದ ಅಂತಂದ್ರೆ, ಭಾಳ ಮಾಡಿ ಮುಕ್ತಾಯಿ ಕೇಳ್ತಾಳಂತ, ನೀವು ಕುಂಬಾರರು, ನಿಮಗ್ ಗೊತ್ತಾಗ್ತತಿ ಹಸಿ ಗಡಿಗೆ ಯಾವುದು, ಸುಟ್ಟಿದ ಗಡಿಗೆ ಯಾವುದು, ಪಕ್ಕಾ ತಿಳ್ಕೊತೀರ ನೀವು. ಹೀಗಾಗಿ ಇಲ್ಲಿಷ್ಟು ಗಡಿಗೆಗಳಿದ್ದಾವ, ನೀವು ಒಂದ್ ಸ್ವಲ್ಪ ನಮಗ್ ಹೇಳ್ಬೇಕು, ಇದ್ರಲ್ಲಿ ಹಸಿ ಗಡಿಗೆ ಯಾವ್ದದ, ಸುಟ್ಟಿದ ಗಡಿಗೆ ಯಾವ್ದದ ಅಂತ. ಗೌಡ್ರ ನಮಸ್ಕಾರ ರೀ. ಆರಾಮೈತ್ರಲ್ಲ? ಯಾಕ್ರಿ ಆನಾಯ್ತ? ಗೌಡ್ರು ಬೇರೆ ಬಂದ್ರಿ ಈಗ ಇಲ್ಲಿ. ನಮಃ ಶಿವಾಯ. ಏನಾಗ್ತದ ಗೊತ್ತನ್ರಿ, ಒಂದು ನಮ್ಮೆಲ್ಲರಲ್ಲಿ ಒಂದು ವಿನಂತಿರಿಪ ನಂದ, ನನಗೆ ವೃತ್ತಿ ಭಂಗ ಮಾಡಬೇಡ್ರಿ. ನಮ್ಮ ಶಾಸ್ತ್ರ ವೃತ್ತಿ ಮ್ಯಾಗ ಹೋಗ್ತೈತಿ. ನನ್ನ ವೃತ್ತಿ ಬ್ರಹ್ಮಮಯ ಆಯ್ತಂದ್ರೆ ಶಾಸ್ತ್ರ ಹೇಳಕ್ ಬರುತ್ತೆ ನನಗ. ನನ್ನ ವೃತ್ತಿ ಕೆಟ್ಟಿತು, ನನ್ನ ಬಾಯಾಗ ಶಬ್ದ ಬರಂಗಿಲ್ಲ. ಅದು ಏನೇನು ನನಗೆ ಗೊತ್ತಿಲ್ಲ, ನನ್ನ ವೀಕ್ನೆಸ್ ಇದು. ಆ ಬ್ರಹ್ಮದಿಂದ ನಾನು ಬಹಿರ್ಮುಖ ಆದ್ನು, ಭಗವಂತನಿಂದ ವಿಮುಖ ಆದ್ನು, ಮಾತಾಡಕ್ಕೆ ಬರಂಗಿಲ್ಲ. ಅದಕ್ಕ ತಮ್ಮೆಲ್ಲರ ಶ್ರೀಪಾದದಲ್ಲಿ ಹೆಚ್ಚು ಕೇಳ್ಕೊತೀನಿ ನಾನು. ಸಂತರ ಚರಿತ್ರೆ ಹೇಳ್ಬೇಕಾರ, ಮಹಾತ್ಮರ ಚರಿತ್ರೆ ಹೇಳ್ಬೇಕಾರ, ಬ್ರಹ್ಮ ವಿದ್ಯೆಯ ಉಪದೇಶ ನಡೆದಲ್ಲೇ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಈಗ ಸಂತರ ಒಂದು ಅಭಂಗದ ಪ್ರಮಾಣ ಮಾಡಿದ್ರೆ ಏನಾಗ್ತದ ಅಂತಂದ್ರೆ ಹೇಳ್ಯಾರ ಅವ್ರು, ಹೇಳಿದ್ರೆ ಬಹಳ ಕೆಟ್ಟ ಆಗ್ತತಿ, ಅದನ್ನ ಹೇಳಂಗಿಲ್ಲ. ಕೀರ್ತನದಲ್ಲಿ ಭಂಗ ತರೋದಾಗ್ಲಿ, ಶಾಸ್ತ್ರದಲ್ಲಿ ಭಂಗ ತರೋದಾಗ್ಲಿ ಮಾಡಿದ್ರೆ ಬಹಳ ದೊಡ್ಡ ಪಾಪದ ಕೆಲಸ ಅದು. ಅಂತ ಪಾಪಕ್ಕೆ ಗುರಿ ಆಗ್ಬೇಡ್ರಿ, ಭಯಂಕರ ಶಿಕ್ಷಾ ಸಿಕ್ತತಿ ಅಂತ ಸಂತರ ಹೇಳ್ಯಾರಪ್ಪ. ಮತ್ತ ಇರಲಿ, ಏನ್ ಹೇಳಕತ್ತಿದ್ದೆ ನಾನು, ಏನ್ ಹೇಳಕತ್ತಿದ್ರೆ ಯಾರೋ ಒಬ್ರು ಹೇಳ್ರಿ. ಹಸಿ ಮಡಿಕೆ ಒಣ ಮಡಿಕೆ ಯಾವ್ದು? ಆಯ್ತ್ರಿ, ಈಗ ಗೊತ್ತಾಯ್ತಲ್ಲ. ಅವ್ರು ಬಂದು ಕೇಳ್ತಾರ. ಅಲ್ಲಿ ಕೇಳಿದಾಗ ಎಲ್ಲರನ್ನ ಅವರು ಮುಟ್ಟಿ ನೋಡ್ತಾರೆ, ತಟ್ಟಿ ನೋಡ್ತಾರೆ. ಇದೆಲ್ಲ ತಮಗ್ ಗೊತ್ತದರ ಇದ್ ಕತಿ. ಎಲ್ಲರೂ ಸುಮ್ನೆ ಇರ್ತಾರ. ನಾಮದೇವ್ ಅಂತಾನ, ಅಲ್ಲ ನನ್ನ ಪರೀಕ್ಷೆ ಮಾಡ್ತೀರಿ ನೀವು, ನಾನು ಯಾರು, ವಿಠ್ಠಲನಿಗೆ ಪ್ರಿಯ ಪಾತ್ರನಾದವ, ನನ್ನನ್ನ ಪರೀಕ್ಷೆ ಮಾಡ್ತೀರಿ ಅಂತ ಹೇಳಿ ಎದ್ದು ಹೋಗ್ಬಿಡ್ತಾರ್ರಿ. ಅವಾಗ ಮುಕ್ತಾಬಾಯಿ ಹೇಳಿದ್ರಂತ, ನಾಮದೇವ ಪೂರ್ತಿ ಸುಟ್ಟಿಲ್ಲ, ಇವ ಏನದಾನ, ಹಸಿ ಅದಾನ, ಹಸಿ ಅಂತಾರೆ, ಅರ್ಧ ಹಸಿ ಅದಾನ ಅಂತಾರೆ. ಎಲ್ಲ ಸಂತರ ನಕ್ಕ ಬಿಡ್ತಾರ್ರಿ. ಇದು ಅವ್ನ್ ಘೋರ ಅಪಮಾನ ಆಗ್ತದ ರೀ ನಾಮದೇವ್ರಿಗೆ. ಅಲ್ಲಿಂದ ಅವರು ಸೀದಾ ವಿಠ್ಠಲನ ಕಡೆ ಬರ್ತಾರ. ವಿಠ್ಠಲನ ಕೇಳ್ತಾರ, ಇಂಥ ಪ್ರಸಂಗ ನನಗ ಅವರೆಲ್ಲರೂ ಕೂಡಿ ಅಪಮಾನ ಮಾಡಿಬಿಟ್ರು, ಏನ್ ಮಾಡುದು ವಿಠ್ಠಲ, ನೀನಾದ್ರೆ ಹೇಳ್ಬೇಕಲ್ಲ ಅಂತ. ಅವಾಗ ವಿಠ್ಠಲ ಹೇಳಿದಂತ, ಅವರೆಲ್ಲ ಹಿಡಿದು ಖರೆಯದಪ್ಪ, ನಿನಗ ನನ್ನ ಬಗ್ಗೆ ಪೂರ್ಣ ಗೊತ್ತಿಲ್ಲ, ನೀನ್ ನನ್ನ ಒಂದು ಭಾಗ ತಿಳ್ಕೊಂಡಿ, ಪೂರ್ಣ ನನ್ನ ದರ್ಶನ ನಿನಗಾಗಿಲ್ಲ. ನನ್ನನ್ನ ತಿಳ್ಕೊಬೇಕಾಯ್ತಂತಂದ್ರೆ ನೀನು ಗುರುವಿಗೆ ಶರಣಾಗತನಾಗ್ಬೇಕು. ಸದ್ಗುರುವಿಗೆ ಶರಣಾಗತ ಆದ್ರ ನನ್ನ ನಿಜ ಸ್ವರೂಪ ಗೊತ್ತಾಗ್ತತಿ, ಇಲ್ಲಾಗಿತ್ತಂದ್ರ ಒಂದು ಭಾಗ ಮಾತ್ರ ಗೊತ್ತು ಅಂತ ಹೇಳಿದಂತ. ನಾಮದೇವ್ರ ಹಠ ಹಿಡಿತಾರ, ಹಂಗ್ಯಾಂಗ್ರಿ, ನಾನು ನಿನಗೆ ಊಟ ಮಾಡಿಸ್ತೀನಿ, ತಿನ್ನಿಸ್ತೀನಿ, ಉಣಿಸ್ತೀನಿ, ನೀನ್ ನನ್ನ ಜೊತೆ ನೃತ್ಯ ಮಾಡ್ತಿ, ನಿನ್ನ ಪೂರ್ಣ ಸ್ವರೂಪ ನನಗೆ ಹೆಂಗ್ ಗೊತ್ತಿಲ್ಲ. ವಿಠ್ಠಲ ಅಂದಂತ
ಇವತ್ ನಿನ್ನ ಮನೆಗೆ ಬರ್ತಂದ್ ಗುರ್ತಾ ಹಿಡಿ ಅಂದಂತರಿ ವಿಠಲ. ನಾಮದೇವ್ ಮಹಾರಾಜರು ಮನೆಯೊಳಗ ಅದಾರ, ವಿಠಲ ಬರ್ತಾನ ಅಂತೇಳಿ ಅಡ್ಗಿ ಮಾಡ್ಕೊಂಡ್ ಕುಂತಾರ್ರಿ. ಆ ಕಟ್ಟಿದ ಒಂದು ನಾಯಿ ಬಂತಂತ. ನಾಯಿ ಬಂದದ್ದ ಆ ಅಡ್ಗಿ ತಗೊಂಡು ಓಡಿ ಹೋಗ್ತಂತಾರ. ಅವಾಗ ನಾಮದೇವರಿಗೆ ಸಿಟ್ಟು ಬಂದ್ ಬಿಡ್ತ್ರಿ. ವಿಠಲಿನಿಗಾಗಿ ಮಾಡಿದ ನೈವೇದ್ಯ ಯಾವ್ದೋ ಒಂದು ಬಂದ ನಾಯಿ ತಗೊಂಡು ಹೋಗ್ತದೆ ಅಂತ ಹೇಳಿ ಒಂದು ಕಟ್ಟಿಗೆ ತಗೊಂಡ್ ರಪ್ಪ ಅಂತ ಇಟ್ಟು ಬಿಟ್ಟಿರ್ತಾರಿ. ಆ ನಾಯಿ ಕೊಯ್ 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 ಮಾಡ್ಕೊಂತ ಹೋಗ್ಬಿಡ್ತಂತರಿ. ಚಂತನಕ ಹಾದಿ ಕಾಯ್ತಾರ ವಿಠಲ ಬರ್ಲೇ ಇಲ್ಲ. ಮತ್ತ ಗುಡಿಗೆ ಬಂದು ಕೇಳ್ತಾರ್ರಿ, ಅಲ್ಲ ವಿಠಲ, ನಿನ್ನ ಸಲುವಾಗಿ ನಾನು ಹೋಳಿಗೆ ಮಾಡ್ಕೊಂಡ್ ಕೂತಿದ್ದೆ, ಮತ್ ನೀನ್ ಬರಲಿಲ್ಲಲ್ಲ. ಅವಾಗ ವಿಠಲ ಹೇಳಿದಂತ, ಬಂದಿನಲ್ಲಪ್ಪ ನಿನ್ನ ಮನೆಗೆ ಊಟಕ್ಕ, ಆದ್ರ ನೀ ನನ್ನ ಕಡೆ ನೋಡ್ಲಿಲ್ಲ, ಮ್ಯಾಲಾಗಿ ಬಡ್ದು ಕಳಿಸಿದಿ ಅಂತಾರಿ. ಅವಾಗ ಅವನಿಗೆ ಅನಿಸಿತ್ತು, ನಾಮದೇವರಿಗೆ ಅನಿಸ್ತಂತರಿ, ನಿನ್ನ ಬಗ್ಗೆ ನನಗೆ ಪೂರ್ಣ ಗೊತ್ತಿಲ್ಲ, ಅದಕ್ಕಾಗಿ ನಾನು ಗುರುವಿನ ಹತ್ರ ಹೋಗ್ತೀನಿ, ಎಲ್ಲಿ ಅದ ನನ್ನ ಗುರು ಅಂತ ಕೇಳ್ತಾರ್ರಿ. ಅವಾಗ ಅವರು ಒಂದು ಶಿವಾಲಯವನ್ನ ಹೇಳ್ತಾರ, ತಮಗಿದು ಗೊತ್ತದ. ಅಲ್ಲೇ ಗುರುಗಳು. ಅವ್ರು ಯಾರು ಅಂತ ಕೇಳಿದ್ರ ವಿಶೋಭಾಕೇಚರ ಅಂತ ಅವ್ರ ಹೆಸರ್ರಿ. ಒಂದು ಅಭಂಗ ಪ್ರಮಾಣದ ಜ್ಞಾನಿಯಾಂಚ ರಾಜ ಜ್ಞಾನೇಶ್ವರ ಮಾವುಲಿ. ಎಲ್ಲಾ ಜ್ಞಾನಿಗಳ ರಾಜ ಯಾರಪ್ಪ ಅಂತಂದ್ರೆ ಜ್ಞಾನೇಶ್ವರ ಮಾವುಲಿ. ಖೇಚರ ಓಳಲಿ ಕೃಪಾ ಸಿಂಧು, ಇದೊಂದು ಪರಂಪರ. ಇದು ಆ ಜ್ಞಾನೇಶ್ವರರು ಖೇಚರ ವಿಶೋಭಾ ಖೇಚರನಿಗೆ ಅವನಿಗೆ ಕೃಪೆಯನ್ನ ಮಾಡ್ತಾರ. ಜ್ಞಾನದೇವಾಚರಣಿ ಖೇಚರ ಶರಣ, ನಾಮದೇವ ಪೂರ್ಣ ಕೃಪಾ ಕೇಳಿ. ಇದು ಪರಂಪರ. ಜ್ಞಾನೇಶ್ವರ ಮಹಾರಾಜರ ಶಿಷ್ಯ ಯಾರಪ್ಪ ಅಂತಂದ್ರೆ ವಿಶೋಭಾ ಕೇಚರರು. ವಿಶೋಭಾ ಕೇಚರರ ಶಿಷ್ಯ ಯಾರು ಅಂತಂದ್ರೆ ನಾಮದೇವರು. ಆ ವಿಶೋಭಾ ಕೇಚರರು ಅವ್ರು ಹೇಗಿದ್ರು ಅಂತಂದ್ರ ಶಿವಲಿಂಗದ ಮೇಲೆ ತಲೆ ಕಲ್ಲು ಇಟ್ಕೊಂಡು ಕಾಲು ಇಟ್ಕೊಂಡು ಮಣಗಿದ್ರಂತ. ಅವರಿಗೆ ಎಲ್ಲಾ ಬ್ರಹ್ಮಮಯ, ಲಿಂಗ, ಕಲ್ಲು, ಇದು ಜಡ, ಇದು ಚೇತನ, ಹಿಂಗೇನೂ ಇಲ್ಲ, ಎಲ್ಲಾ ಶಿವಮಯ. ಇದನ್ನ ನೋಡ್ತಾರ ನಾಮದೇವ್ರು, ಏನಪ್ಪಾ ಇವ ಮುದುಕ ಲಿಂಗದ ಮ್ಯಾಗ ಕಾಲು ಇಟ್ಕೊಂಡ್ಕೊಂಡವಲ್ಲ, ಹೌದಿಲ್ರಿ? ಬಹಳ ಸಿಟ್ಟಲೆ ಬೈತಾನಂತ ನಾಮದೇವ್ ಅವರಿಗೆ. ಅವಾಗ ವಿಶ್ವಭಾ ಕೇಚರ್ ಅಂದ್ರಂತ, ನನಗ ವಯಸ್ಸು ಭಾಳ ಆಯ್ತು, ಯಾವುದು ಲಿಂಗ, ಎಲ್ಲಿ ಲಿಂಗ ಅದ, ಎಲ್ಲಿ ಲಿಂಗ ಇಲ್ಲ, ಇದ್ರ ಜ್ಞಾನ ನನಗಿಲ್ಲಪ್ಪ. ಒಂದು ನನ್ನ ಮ್ಯಾಗ ನೀ ಕೃಪಾ ಮಾಡು, ಏನಂತಂದ್ರ ಎಲ್ಲಿ ಲಿಂಗ ಇಲ್ಲಲ್ಲ ಅಲ್ಲೇ ನನ್ನ ಕಾಲು ಊತಿಡಪ್ಪ ಅಂತ ಹೇಳಿರತ್ತಾರೆ. ಎಲ್ಲಾ ಕಡೆ ಕಾಲು ಇಡ್ತಾರ ಇವ್ರು ನಮ್ಮ ನಾಮದೇವ್ರು. ಆದ್ರ ಎಲ್ಲಾ ಕಡೆ ಲಿಂಗವೇ ಪ್ರಕಟ ಆಗ್ತದ್ರಿ. ಕೊನೆಗೆ ಅವ್ರಿಗೆ ಗೊತ್ತಾಗ್ತತಿ ಲಿಂಗ ಇಲ್ಲದ ಸ್ಥಾನ ಯಾವ್ದಪ್ಪ ಅಂತಂದ್ರ ನನ್ನ ತಲೆಯೊಳಗೆ ಲಿಂಗ ಪ್ರಕಟ ಆಗಿಲ್ಲ. ಆದ್ದರಿಂದ ಹೇ ಗುರುದೇವ, ನಿನ್ನ ಪಾದ ನನ್ನ ತಲೆ ಮ್ಯಾಗ ಇಡ್ಲಿ ಅಂತೇಳಿ ಅವ್ರ ಚರಣಗಳನ್ನ ತನ್ನ ತಲೆ ಮೇಲೆ ಇಟ್ಕೊಂತಾನ. ಅವಾಗ ಪೂರ್ಣ ಬ್ರಹ್ಮರಾಗ್ತಾರ ಅವ್ರು. ಯಾರು? ಸಂತ ನಾಮದೇವರು. ಪೂರ್ಣ ಬ್ರಹ್ಮ ಸ್ವರೂಪ. ಅವ್ರದೊಂದು ಮಾತದ ನೋಡ್ರಿ, ಮೊದಲು ಬ್ರಹ್ಮಜ್ಞಾನ ಆಗೋಕ್ಕಿಂತ ಮೊದಲು ಯಾವಾಗಲೂ ವಿಠಲ ಅಂದ್ರೆ ಎಲ್ಲಿ ಅದನಪ್ಪ, ಅವ ಗುಡ್ಯಾಗ ಅದಾನ ಅಂತ ತಿಳ್ಕೊಂಡವ್ರು. ಬ್ರಹ್ಮ ಸ್ವರೂಪ ಆದಾಗ ಹೇಳಿದ ಮಾತು ನೋಡ್ರಿ ಹೆಂಗದ ಅದು. ಪಾಷಾಣ ದೇವಾಚೆ ಕರಿತಿ ಜೇ ಭಕ್ತಿ. ಲಕ್ಷ್ಯ ಕೊಟ್ಟು ಕೇಳಿ ಇದನ್ನ. ಪಾಷಾಣ ದೇವಾಚಿ ಕರಿತಿ ಜೇ ಭಕ್ತಿ, ಸರ್ವಸ್ವ ಮುಕುತಿ ಮೂಡಪನೆ. ಏನ್ ಹೇಳ್ತಾರ ಅವರು? ಇದು ಏನಿದು? ಕಲ್ಲಿನ ಮೂರ್ತಿಯನ್ನ ಯಾರು ಪೂಜೆ ಮಾಡ್ತಾರಲ್ಲ, ನಾಮದೇವರೇ ಹೇಳಿದ್ದ, ಮೊದಲು ಮಾಡಿದವ್ರು ಅವ್ರ. ಕಲ್ಲಿನ ಮೂರ್ತಿಯನ್ನ ಯಾರು ಬರೇ ಪೂಜೆ ಮಾಡ್ತಾರಲ್ಲ, ಅವನು ಏನಂತ ತಿಳ್ಕೊಬೇಕು? ಅವನ ಮೂಢ ಅಂತ ತಿಳ್ಕೊ ಅಂತ ಹೇಳ್ತಾರ ಅವ್ರು. ಅವ್ರು ಮುಂದುವರೆದು ಹೇಳಿದ್ದು, ವಿಠಲ ಜಲಿ ಸ್ಥಲಿ ಬರಳ ಅಂತ ಹೇಳ್ತಾರ ಅವ್ರು. ಬರೀ ಗುಡಿಯಾಗಿಲ್ಲ ವಿಠಲ ಎಲ್ಲಿ ಅದಾನ? ಎಲ್ಲಾ ಕಡೆ ತುಂಬ್ಯಾನ. ಗುರುಪದೇಶ ಆದ ನಂತರ ಒಮ್ಮೆ ವಿಠಲ ಮತ್ತೊಮ್ಮೆ ಸತ್ವ ಪರೀಕ್ಷೆ ಮಾಡ್ತಾನಂತ ನಾಮದೇವ್ರು. ಇನ್ನೊಮ್ಮೆ ನಾಯಿಯಾಗಿ ನಾಮದೇವ್ ಮಹಾರಾಜರ ಮನೆಗೆ ಬರ್ತಾನ.
ಅವಾಗ ನಾಮದೇವ್ರು ಗುರ್ತಾ ಹಿಡಿದಾರೆ, ಬಂದವ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪರಮಾತ್ಮದ ಅಂತ ತಿಳ್ಕೊಂಡು ನಾಯಿ ಹೋಳಿಗೆ ತಗೊಂಡ್ ಹೋದ್ರ ತುಪ್ಪ ತಗೊಂಡು ಬೆನ್ನ ಹತ್ತಿರಂತ ಇವ್ರಿಂದ. ಆ ಹೋಳಿಗೆ ಎಷ್ಟು ಹಾಕ್ತೀನಿ ವಿಠಲ, ತುಪ್ಪ ತಗೋತ. ಜೀವ ಭಾವ ಬ್ರಹ್ಮಜ್ಞಾನ ಆದ ನಂತರ ದೇವ ಭಾವ ಸಂಪೂರ್ಣ ಬದಲಾಗ್ತದ ದೃಷ್ಟಿ. ಅವ್ರಿಗೆ ಅನೇಕ ಮಂದಿ ಶಿಷ್ಯರು. ಒಂದ್ ಮಜಾ ಘಟನೆ ಹೇಳ್ತಾನೆ ಕೇಳ್ರಿ. ವಿಚಿತ್ರ ಘಟನೆ ಅದಾವ ಸಂತ ನಾಮದೇವರ ಜೀವನದಲ್ಲಿ. ಅನೇಕ ಮಂದಿ ಶಿಷ್ಯರು, ಅದರಲ್ಲಿ ಒಬ್ಬ ಪರಸ ಭಾಗವತ, ಅವ ದೇವಿ ಆರಾಧಕ. ಇವರು ನಾಮದೇವ ಮಹಾರಾಜರು ನಂತರ ಬ್ರಹ್ಮೀಭೂತ ಸದಾವಕಾಲ ವಿಠಲ 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 ಅನ್ಕೋತ ತಿರುಗಾಡವ್ರು. ವಿಠಲ್ ಅಂದ್ರ ಮನ್ಯಾಗ ಏನ್ ಬರ್ತದ ಏನ್ರಿ? ಬರೀ ಕೀರ್ತನ ಮಾಡ್ಕೋತ ಊರೂರು ತಿರುಗಾಡ್ರ ಹೊಟ್ಟೆ ತುಂಬಬೇಕಲ್ಲ, ಬಾಳ ಬಡತನ. ಏನ್ 15 ಮಂದಿ ಮನ್ಯಾಗ ಏನೂ ಇಲ್ಲ, ಎಷ್ಟು ಬರ್ತದ ಅಷ್ಟು ತಿನ್ನೋದು, ಗಪ್ ಇರೋದು. ಇವ್ರ ಶಿಷ್ಯ ಪರಸಾ ಭಾಗವತ, ಅವನಿಗೂ ಇವ್ರ ಜೊತೆ ಯಾಕ ಇವ್ರ ಕೀರ್ತಿ ಎಲ್ಲ ಹರಡ್ಬಿಟ್ಟಿದ್ದೆ. ಇವ್ರ ಜೊತೆ ಇದ್ರೆ ನನಗೂ ಮರ್ಯಾದೆ ಸಿಗ್ತದ ಅಂತೇಳಿ ಇವ್ರ ಜೊತೆ ಇರ್ತಿದ್ದ ಪರಸಾ ಭಾಗವತ. ಅವ ಭಾಗವತ್ ಮಹಾಪುರಾಣವನ್ನು ಹೇಳ್ತಿದ್ದಂತರಿ, ಸತತ ಭಾಗವತ್ ಹೇಳವ. ಅವಂಗೂ ಬಡತನ, ಬಡವರು ಸಂಘ ಮಾಡಿದ್ರೆ ಬಡತನ ಬರೋದು, ಮತ್ತೇನು ಬರೋದು ಅದ್ರಿ. ಹೀಗಾಗಿ ಅವನ ಜೀವನದಲ್ಲಿ ಬಡತನ ಬಾಳಿತ್ತು. ಅವನ್ ಹೆಂಡತಿ ಬಹಳ ಮನವೊಲಿಸ್ತಾಳ ಪರಸಾ ಭಾಗವತನನ್ನ. ಏನು ವಿಠಲ ವಿಠಲ್ ಅನ್ಕೋ ತಿರ್ಗಾಡ್ತಿ? ಅರೆ ವಿಠಲನ ಹೆಂಡತಿ ಅದಾಳಲ್ಲ ರುಕ್ಮಿಣಿ, ಮಹಾಮಾತೆ ಶ್ರೀಮಾತಾ, ಆಕೆಗೊಮ್ಮೆ ಹೋಗಿ ನಮಸ್ಕಾರ ಮಾಡು, ಒಂದು ಅನುಷ್ಠಾನದ ಈ ಅನುಷ್ಠಾನ ಮಾಡು, ಆಕೆ ಬೇಕಾದಾಗ್ತತಿ ಅಂತ ಹೇಳಿದ್ರಂತ ಹೆಂಡತಿ. ಯಾರಿಗೆ? ಪರಸಾ ಭಾಗವತನಿಗೆ. ಅವ ಹೂ ಅಂದ್ರಿ. ಆ ಶ್ರೀಮಾತಾ ರುಕ್ಮಿಣಿ ತಾಯಿ ಹತ್ರ ಹೋಗಿ ಆಕೆ ಅನುಷ್ಠಾನವನ್ನ ಮಾಡ್ತಾನ. ಅನುಷ್ಠಾನ ಮಾಡಕ್ ತಾಯಿ ಅಂತ ಕೇಳ್ತಾಳ್ರಿ, ನಾನು ಬಡತನ ಹೋಗ್ಬೇಕು ಅಂತ ಜನರಿಗೆ ಕೊಡು. ಅವಾಗ ಮಾತೆ ಅವಂಗೊಂದು ಮನಿ ಕೊಟ್ಟಳಂತ, ಪರುಷ ಮನಿ ಅಂತ. ಇದು ತಗೋ, ನಿನ್ಗೆ ಯಾವಾಗ ಕಷ್ಟ ಬರುತ್ತಪ್ಪ ಅವಾಗ ನೀ ಕಬ್ಬಿಣ ಇದನ್ನ ಹಚ್ಚು, ಬಂಗಾರ ಮಾಡ್ಕೋ, ನಿನ್ನ ಜೀವನ ನಡೆಸು ಅಂತ ಹೇಳಿದಳ. ಪರಸಾ ಭಾಗವತ ಮನೆಗೆ ಬರ್ತಾನ, ಹೆಂಡತಿ ಹೇಳ್ತಾನ, ಆಕಿ ಟೆಸ್ಟ್ ಜೀವನ ಹೊರಗಷ್ಟೇ, ಆದ್ರೆ ಒಳಗೆ ಇವ್ರ ಜೀವನ ನಡೀತಿರ್ತದ. ಏನಾಗ್ತದ ಅಂತಂದ್ರ, ಈ ನಾಮದೇವ್ ಮಹಾರಾಜರ ಹೆಂಡತಿ ಮತ್ತ ಆ ಪರಸಾ ಭಾಗವತನ ಹೆಂಡತಿ ಚಂದ್ರ ಭಾಗಕ್ಕೆ ಒಗ್ಯಾನೊಳಗೆ ಹೋಗಿರ್ತಾರಂತ. ಈ ಹೆಣ್ಮಕ್ಳು ಮತ್ ಬಿದ್ದ ಎಲ್ಲ ಹೇಳ್ತಾರೆ ಹಿಸ್ಟ್ರಿ A to Z. ಅಲ್ಲಿ ಹೋದಾಗ ಮಾತುಕತೆ ನಡೀತದ್ರಿ, ಹಂಗ್ ನಡೆದವ ನಿನ್ ಜೀವನ, ಈಕಿ ಅನ್ಕೋತಿರ್ತಾನ, ಏನ್ ಇದ್ರಾಗ ಇರ್ಬೇಕಲ್ಲ ಅಂತೇಳಿ. ಆಕಿ ಅಂದಳಂತ, ನನ್ನ ಗಂಡು ನಿನ್ನ ಗಂಡನ ಗೆಳತನ ಮಾಡ್ಕೊಂಡು ಹಿಂಗ ಇದ್ದ, ಅವ್ ನಾವು ತಿಳಿಸಿ ಹೇಳಿನಿ, ರುಕ್ಮಿಣಿ ಭಕ್ತಿ ಮಾಡಕ್ ಹಚ್ಚಿದೆ ಅಂದ್ರೆ ಜಗನ್ ಮಾತೆ ಭಕ್ತಿ ಮಾಡಕ್ ಹಚ್ಚಿದೆ, ನನಗೊಂದು ಮನಿ ಸಿಕ್ಕದ ಆಕಿ ಕೃಪೆಯಿಂದ. ಆ ಮನಿಯನ್ನ ನಾವು ಅದರಿಂದ ನಮ್ಮ ಜೀವನ ನಡೀತದ, ಅದ ಕಬ್ಬಿನ ಬಂಗಾರ ಮಾಡ್ತತಿ. ಈಕಿಗೆ ಆಸಕ್ತಿ ಬಂತ್ರಿ, ನಾವು ಒಂದ್ ದಿವ್ಸರೇ ಹೊಡ್ತುಂಬ ಉಣ್ಣುನು ಪಕ್ವಾನ್ ಅಂತಾರಲ್ಲ ಅದನ್ನ ಮಾಡಿ ತಿನ್ನೋನು ಅಂತೇಳಿ ಬಹಳ ವಿನಂತಿ ಮಾಡಿ ಮನಿ ಇಸ್ಕೊಂಡ್ ಬರ್ತಾಳ್ರಿ. ಮನಿ ಇಸ್ಕೊಂಡ್ ಬಂದ ಒಂದಿಷ್ಟು ಕಬ್ಬಿನ ಬಂಗಾರ ಮಾಡ್ಕೊಂಡು ಮಾರಿ ಮನಿಗೆ ಬೇಕಾಗಿರೋ ದವಸ ಧಾನ್ಯ ತಂದು ಅಡ್ಗಿ ಮಾಡ್ತಾಳ. ಈ ಕಡೆದ ನಾಮದೇವ್ ಮಹಾರಾಜರು ಬರ್ತಾರೆ, ವಿಠಲ ವಿಠಲ ಅನ್ಕೊಂತ. ಮನೆಯೊಳಗ ಸುಗಂಧ ಬರಾಕತ್ತದ, ಬಂದು ನೋಡ್ತಾನ್ರಿ, ಎಲ್ಲಾ ಐತಿ ಮನೆಯೊಳಗ. ಇವ್ರಿಗೆ ಇದೆಲ್ಲ ಎಲ್ಲಿದ ಬಂತು, ಇಷ್ಟು ಎಲ್ಲ ಎಲ್ಲಿದ ಬಂತು, ನಾನರೇ ತಂದಿಲ್ಲ. ಅವಾಗ ಹೆಂಡತಿಗೆ ಏನ ಇಚ್ಛಾ ಅಂತಂದ್ರೆ ಹೊಟ್ಟೆ ಉಣಿಸ್ಬೇಕು. ಯಾರನ್ನ? ನಾಮದೇವ್ ಮಹಾರಾಜರನ್ನ. ಊಟ ಹಾಕಿ ಕೊಡ್ತಾಳ, ಮೊದಲು ಉಣ್ರಿ ನಂತರ ಹೇಳ್ತೀನಿ. ಅವಾಗ ನಾಮದೇವ್ರು ಮೊದಲು ನೀ ಹೇಳು, ನಂತರ ಉಣ್ತೀನಿ. ಇವ್ರ ಮಾತಿಗೆ ಗಡ್ಡ ಬಿದ್ದು ಹೇಳ್ಬಿಡ್ತಾಳಕಿ, ಹಿಂಗ ಅವ್ರ ಕಡೆ ಇಸ್ಕೊಂಡು ಬಂದೀನಿ, ನನಗೂ ತೋರ್ಸು ಅಂತಾರ ಇವ್ರು ನಾಮದೇವ್ರು. ಆ ಮನಿ ಅಂತದೈತಿ. ಭಾರಿ ಖುಷಿಯಿಂದ ತಗೊಂಡ್ ಬರ್ತಾಳ ಮನಿಯನ್ನ, ಕಬ್ಬಿಣಕ್ಕೆ ಸ್ಪರ್ಶ ಮಾಡಿ ಬಂಗಾರ ಮಾಡಿ ತೋರಿಸ್ತಾಳ್ರಿ. ನಾಮದೇವ್ ಮಹಾರಾಜರು ಆ ಮನಿ ತಗೊಂತಾಳ, ಓಡಾಕ್ ಚಾಲು,
ಓಡ್ಕೋಂತ ಓಡ್ತಾಳ್ರಿ. ಹೆಂಡತಿ ಟೆನ್ಷನ್, ಅಕ್ಕಿ ಓಡ್ತಾಳ ಅವನ್ ಹಿಂದಿಂದ. ಏನ್ ಮಾಡ್ತಾನ, ಓಡ್ಕೋತ್ ಹೋಗಿ ಚಂದ್ರ ಭಾಗದಾಗ ಒಗದ ಬಿಟ್ಟಿರ್ತಾರ ಅದನ್ನ. ಈಕಿ ಅಳಕ್ ಚಾಲು ಮಾಡ್ತಾಳ್ರಿ. ಅಕ್ಕಿ ಏನ್ ನೋಡುದು, ಇಸ್ಕೊಂಡ್ರೆ ಬಂದಾಳ. ಇದು ಸುದ್ದಿ ಪಂಡರ್ಪುರದಾಗ ಹರಡ್ತದ್ರಿ. ನಾಮದೇವ್ ಮಹಾರಾಜರು ಏನು ಕಿಮ್ಮತ್ತಿನ ವಸ್ತು ಚಂದ್ರಭಾಗದಾಗ ಹೋಗುದ್ರು, ಅವನ್ ಹೆಂಡತಿ ಅಳಾಕತ್ತಾಳ. ಇದು ಕಿವಿಯಿಂದ ಕಿವಿಗೆ ಪರಸಾ ಭಾಗವತನ ಹೆಂಡತಿ ಹೋಗಿ ಮುಟ್ತದ. ಆಕಿ ಬಂದ್ ಅಳಕ್ ಚಾಲು ಮಾಡ್ತಾಳ, ನನ್ ಅಮೂಲ್ಯ ವಸ್ತು ಒಗದ್ ಬಿಟ್ಟಿ ನೀರಾಗ. ಆಕಿ ಗಂಡು ಬರ್ತಾನ್ರಿ. ನಾಮದೇವರಿಗೆ ಏನ್ ಬೇಕ ಅದನ್ನ ಬೈತಾನ. ನಿನಗೇನ್ ತಿಳಿತದ, ಸಂಸಾರ ಅಂದ್ರೆ ಗೊತ್ತತಿ ನಿನಗ, ಸಂಸಾರ ಮಾಡಾಕ್ರೆ ಬರ್ತತಿ, ನಿನಗೇನ್ ಗೊತ್ತು ವಸ್ತು. ಬೈತಾನ ಬೈತಾನ ಬೈತಾನ. ಕೊನೆಗೆ ನಾಮದೇವ್ ಮಹಾರಾಜರು ಹೋಗಿ ಚಂದ್ರ ಭಾಗದಾಗ ಒಂದಿಷ್ಟು ಕಲ್ಲುಗಳನ್ನ ಆಡ್ಸ್ಕೊಂಡ್ ಬರ್ತಾರಂತ್ರಿ. ನೋಡಪ್ಪ ನಾಮದೇವ, ನೋಡಪ್ಪ ಪ್ರಸಾ ಭಾಗವತ, ಇದರಲ್ಲಿ ನಿನ್ನ ಮನಿ ಯಾವ್ದದನ್ನ ಗುರ್ತಾ ಹಿಡ್ಕೊ. ಅವಾಗ ಅವ ಕಲ್ಲು ತಂದು ಕೊಟ್ರ ನೀ ಹೇಳೋದ್ ಹೆಂಗ ಆಗ್ತತಿ ಇದು ಅಂತ ಹೇಳಿ ಕಬ್ಬಿಣ ತಂದು ಮುಟ್ಟಿ ನೋಡಿದಂತ ಎಲ್ಲಾ ಕಲ್ಲುಗಳು ಪುರುಷ ಮನೆಗಳಿದ್ದು ಅಂತಾರೆ. ಅಷ್ಟು ಕಲ್ಲುಗಳೆಲ್ಲಾ ಪುರುಷ ಮನೆ. ಅವಾಗ ತಪ್ಪಾಯ್ತು ಅಂತ ಕಾಲ ಹಿಡಿತಾನ್ರಿ. ಅಂದ್ರ ಸಂತ ನಾಮದೇವ್ ಮಹಾರಾಜರ ಖ್ಯಾತಿ ಎಷ್ಟಿತ್ತಂತಂದ್ರೆ, ಇಂಥ ಎಷ್ಟೋ ಮನೆಗಳು ಎಷ್ಟೋ ಸಿದ್ಧಿಗಳನ್ನ ತ್ಯಾಗ ಮಾಡಿಬಿಟ್ಟಿದ್ರು. ಒಮ್ಮೆ ಏನಾಗ್ತದ, ಅವ್ರ ಜೀವನ ಬಹಳ ಅದ್ಭುತ ಅದರಿ. ಸಂತ ಯಾರು ನಮ್ಮ ಜ್ಞಾನೇಶ್ವರ ಮಹಾರಾಜರು ನಾಮದೇವರನ್ನ ಕೇಳ್ತಾರ, ಬಾ ಒಂದ್ಸಾರಿ ನಮ್ಮ ಭಾರತ ಸುತ್ತಾಡ್ಸ್ಬಿಡೋಣ. ಹೂನು. ನಾಮದೇವ್ ಮಹಾರಾಜರು ಹೂ ಅಂತಾರ, ಹೋಗು ನಡಿ, ನಿಮ್ಮಂತ ಮಹಾನುಭಾವರ ಜೊತೆ ತಿರುಗಾಡೋದು ಒಂದು ನಮ್ಮ ಭಾಗ್ಯ ಅಂತ ಹೇಳಿ ಇಬ್ಬರು ಮಂದಿ ಕೂಡ ಸಂಚಾರ ಮಾಡ್ತಿರ್ತಾರ್ರಿ. ಸಂಚಾರ ಮಾಡೋ ಹೊತ್ನ್ಯಾಗ ಬಹಳ ಘಟನೆಗಳು ನಡೆದಾವ, ಅದ್ಭುತ ಘಟನೆಗಳು. ಅದರಲ್ಲಿ ಒಂದು ಘಟನೆ ಏನ್ ಹೇಳ್ತೀನಿ ಕೇಳ್ರಿ. ಈ ಇದ್ರೊಳಗ ಬಹಳ ಅದಾವ, ಒಂದ್ 2-3 ನೋಡ್ಬೇಕಾದ್ರ ಈ ನಮ್ಮ ಮರುಭೂಮಿಯಾದ ರಾಜಸ್ಥಾನ್ ಅಲ್ಲಿ ಹೋಗಿರ್ತಾರ ಇವ್ರು. ಇಬ್ಬರಿಗೂ ನೀರಡಿಕೆ. ಒಂದು ಸಣ್ಣ ಬಾವಿ ಇರ್ತದರಿ, ನೀರ್ ಇರಂಗಿಲ್ಲ. ಆ ಜ್ಞಾನೇಶ್ವರ ಮಹಾರಾಜರು ನಾಮದೇವರ ಕೀರ್ತಿಯನ್ನ, ಅವರ ತಪ ಪ್ರಭಾವವನ್ನ ಎಲ್ಲರಿಗೂ ತೋರ್ಸಲಿ ಅಂತೇಳಿ ಒಂದು ಪವಾಡ ಮಾಡ್ತಾರ. ಏನಂತಂದ್ರ, ಜ್ಞಾನೇಶ್ವರರು ಆ ಬಾವಿ ಒಳಗೆ ಇಳಿತಾರ್ರಿ ತಮ್ಮ ಸಿದ್ಧಿಯನ್ನು ಬಳಸಿ. ಕೆಳಗ್ ಹೋಗಿ ನೀರ್ ಕುಡಿದು ಮ್ಯಾಗ ಬರ್ತಾರ. ಅವಾಗ ನಾಮದೇವ ಕೇಳ್ತಾರ, ನಾ ಅಂತೂ ನನ್ನ ಯೋಗ ಶಕ್ತಿಯನ್ನು ಬಳಸಿದೆ, ಬಾವಿ ಕೆಳಗ್ ಹೋಗಿ ನೀರ್ ಕುಡಿದು ಬೈನು, ನೀ ಹೆಂಗ್ ಹೋಗವ? ಅವಾಗ ನಾಮದೇವರು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರಂತ, ಈ ಸದ್ಯನು ಆ ಬಾವಿ ಅದ, ನೀರ ಕೆಳಗಿರುವಂತ ನೀರು ಏರ್ಕೋಂತ ಮೇಲೆ ಬಂತಂತ, ಮೇಲೆ ಬಂದು ಮೇಲಿಂದ ಹರಿಯಾಕ್ತೈತಂತ. ಈ ಸದ್ಯನೂ ಕೂಡ ಅದಕ್ಕೆ ನಾಮದೇವರಿಂದ ಹೆಸರದ. ಅದಕ್ಕೆ ಇದೊಂದು ಘಟನಾ. ಹಾಗೆ ಮುಂದೆ ಹೋಗ್ತಾರ ಅವ್ರು ಸಂಚಾರ ಮಾಡ್ತಾ. ಅಲ್ಲೊಂದು ಘಟನಾ ನಡೀತದ. ಏನಪ್ಪಾ ಅಂತಂದ್ರೆ, ಒಂದು ಔಂಡ್ಯ ನಾಗನಾಥ ಜ್ಯೋತಿರ್ಲಿಂಗದು, ನಾಗನಾಥ ದೇವಾಲಯ. ಅಲ್ಲಿ ನಾಮದೇವ ಮಹಾರಾಜರು ಆ ನಂತರ ಜ್ಞಾನೇಶ್ವರರು ಕೀರ್ತನೆಗೆ ತೊಡಗಿರ್ತಾರೆ. ಕೆಲವು ಮಂದಿ ಬಂದ್ ಏನಂತಾರ, ಇಲ್ಲೆಲ್ಲಾ ನೀವು ಕೀರ್ತನೆ ಮಾಡ್ಬೇಡ್ರಿ, ನಿಮ್ಮ ಕೀರ್ತನೆ ಏನಾದ್ರು ಗುಡಿ ಹಿಂದೆ ಮಾಡ್ರಿ. ಆಯ್ತಪ್ಪ ಅಂತ ಹೇಳಿ ನಾಮದೇವರು ಗುಡಿ ಹಿಂದೆ ಹೋಗಿ ಕೀರ್ತನೆ ಪ್ರಾರಂಭ ಮಾಡ್ತಾರ. ಭಗವಂತ ವಿಶ್ವನಾಥ ನಾಗನಾಥ ಜ್ಞಾನೇಶ್ವರರ ಕೀರ್ತನೆಗಾಗಿ, ನಾಮದೇವರ ಕೀರ್ತನೆ ಕೇಳೋ ಸಲುವಾಗಿ ಗುಡಿನೇ ತಿರುಗಿಯದರಿ. ಇಲ್ಲಿ ಕೃಷ್ಣ ಕನಕದಾಸರ ಕೀರ್ತನೆಯಿಂದ ಕೃಷ್ಣನ ವಿಗ್ರಹ ತಿರುಗ್ಯದರಿ, ಹೌದಿಲ್ರಿ? ಅಲ್ಲೇ ಗುಡಿನ ತಿರುಗ್ಯದ. ಇದೊಂದು ಈ ಸದ್ಯ ನೋಡಕ್ ಸಿಗ್ತೈತೆ, ಅದು ಸಂಬಡಿ ತಿರುಗ್ಯದ್ರಿ. ಇಂಥವು ಅನೇಕ ಲೀಲಾ ಪವಾಡಗಳು ನಡೀತಾವ ನಾಮದೇವ್ ಮಹಾರಾಜರ ಜೀವನದಲ್ಲಿ. ಕೊನೆಗೆ ಅವರು ಇವತ್ತಿನ ದಿನ ಅವರು ಬಹಳ ದೊಡ್ಡ ಕಾರ್ಯವನ್ನ ಮಾಡ್ಯಾರ್ರಿ. ಇನ್ನೊಂದು ಮಹತ್ವದ ಮಾತು ಏನಪ್ಪಾ ಅಂತಂದ್ರೆ, ಅವ್ರ ಜೀವನ ಬಹಳ ದೊಡ್ಡದದ. ನಾನು ಸಂಕ್ಷಿಪ್ತವಾಗಿ ನೆನಪಿರ್ಲಿ ಸಂತರ ಇವತ್ತು ದಿನ ಅವ್ರನ್ನ ಸ್ಮರಣ ಮಾಡೋಣ ಅಂತ ಹೇಳ್ತಾ, ಅವರು ಸಂತ ನಾಮದೇವ್ ಮಹಾರಾಜರು ಅಭಂಗ ಗಾಥೆಯನ್ನ ಬರೆದಾರ. ಬಹಳ ಅದ್ಭುತ ಅಭಂಗ ಗಾಥ. ಗೀತಾ ಪ್ರೆಸ್ ಗೋರಖ್ಪುರದಿಂದ ಸಿಗ್ತದರಿ, ಅದು ತಾವು ಇಟ್ಕೊಂಡ್ರೆ ಬಹಳ ಚಲೋ. ಬಹಳ ಚಂದ ಕೊಟ್ಟಾರ. ಬರೇ ಕಿಮ್ಮತ್ $180. ಇಷ್ಟು ಎಲ್ಲಾ ಅಭಂಗಗಳ ಸಂಗ್ರಹ ಅದ ಅಲ್ಲಿ ನಾಮದೇವ್ ಮಹಾರಾಜರ ಅಭಂಗ ಗಾಥೆಯೊಳಗ.
ಆಮೇಲೆ ಇನ್ನೊಂದು ನಾಮದೇವ್ ಮಹಾರಾಜರ ದೊಡ್ಡ ಉಪಕಾರ ಏನಪ್ಪಾ ಅಂತಂದ್ರ ಸಮಕಾಲೀನ ಸಂತರ ಚರಿತ್ರೆಯನ್ನ ಬರೆದವರು, ಪ್ರತ್ಯಕ್ಷ ನೋಡಿದವರು ನಾಮದೇವ್ರು. ಹೀಗಾಗಿ ಸಂತ ಜ್ಞಾನೇಶ್ವರರ ಚರಿತ್ರ, ಅವ್ರ ಸಮಾಧಿ ತನಕ, ಮುಕ್ತಾಬಾಯಿ ಎಲ್ಲರದು, ನಿವೃತ್ತಿನಾಥರು, ಮತ್ತಿನ್ನೊಂದು ದೊಡ್ಡದಪ್ಪ ಅಂತಂದ್ರ ಬಹಳಷ್ಟು ಜನರಿಗೆ ಗುರುಗಳಾದ್ರವ್ರು. ಚೌಕಾಮೇಳನ ಗುರು ನಾಮದೇವರೇ. ಚೌಕಿಯಾಚೆ ಶ್ರೀ ವಿಠ್ಠಲತಿ ಅಕ್ಷರಿ ಉಪದೇಶಿಲೆ ಅಭಂಗದ ಜಾತ್ಯಾದಿ ನಿರ್ಬಂಧನವಿಲ್ಲದೆ, ಇದೆಲ್ಲ ಕ್ರಾಂತಿರಿ ಇದು. ಹೌದಿಲ್ಲ, ಚೌಕಾಮೇಳ ಮಹಾರ ನಾಮದೇವ್ ಮಹಾರಾಜರು ಸಿಂಪಿಗೇರ್ ಪಕ್ಕಿ. ಒಬ್ಬ ದಲಿತನನ್ನ ಅವನಿಗೆ ವಿಠ್ಠಲತಿ ಅಕ್ಷರಿ ಉಪದೇಶಿದೆ. ಹೌದಲ್ಲ, ಅವನಿಗೆ ವಿಠ್ಠಲ ಮಂತ್ರ ಉಪದೇಶ ಮಾಡಿ ಅವ್ರನ್ನ ದೊಡ್ಡ ಸಂತರನ್ನಾಗಿ ಮಾಡಿದ್ರಿ. ಸಂತ ಜ್ಞಾನೇಶ್ವರರು ತತ್ಸಮಕಾಲೀನ ನಾಮದೇವರು. ಒಬ್ಬರು ಜ್ಞಾನದ ಪರಾಕಾಷ್ಠೆಗೆ ಏರಿದ್ರ ಇನ್ನೊಬ್ರು ಭಕ್ತಿಯ ಪರಾಕಾಷ್ಠೆ ರೀ. ಅದ್ಭುತ ಜೀವನ ಜೀವಿಸಿದವರು. ಇನ್ನೊಂದು ಏನಪ್ಪಾ ಅಂತಂದ್ರ, ನಮ್ಮ ಪಂಜಾಬದ ಗುರು ಗ್ರಂಥ ಸಾಹಿಬ ಅಂತ ಐತಿ. ಗುರು ನಾನಕರನ್ನ ಮೊದಲು ಮಾಡ್ಕೊಂಡು ಎಲ್ಲಾ ಗುರುಗಳ ಅಮೃತವಾಣಿಯನ್ನ ಸಂಗ್ರಹ ಮಾಡ್ಯಾರ. ಗುರು ಗೋವಿಂದ ಸಿಂಗ್ರು ಗುರು ಗ್ರಂಥ ಸಾಹಿಬ. ಆ ಗುರು ಗ್ರಂಥ ಸಾಹಿಬದಲ್ಲೇ ಗುರು ರೂಪವಾಗಿ ಅಲ್ಲೆಲ್ಲ ಅಭಂಗಗಳು ಅದಾವ, ದೋಹೆಗಳದಾವ, ಪದ್ಯಗಳದಾವ, ಚೌಪಾಯಿ ಅದಾವ, ಎಲ್ಲ ಇದ್ದಾವ ಆ ಗುರು ಗ್ರಂಥ ಸಾಹಿಬದಲ್ಲಿ. ಅದರಲ್ಲೇ ನಾಮದೇವರ ಅಭಂಗಗಳನ್ನ ಗುರು ರೂಪವಾಗಿ ಇಡೀ ಸಿಖ್ ಸಂಪ್ರದಾಯ ಸ್ವೀಕಾರ ಮಾಡಿದ ಅಂತ ಮಹಾಪುರುಷರು ಸಂತ ನಾಮದೇವ್ ಮಹಾರಾಜರು. ಅವರು ತಮ್ಮ ಇಡೀ ಕುಟುಂಬ ಸಹಿತರಿ 15 ಜನ ಏಕಕಾಲಕ್ಕ ಸಮಾಧಿ ತಗೊಂತಾರವ್ರು. ಅದು ಎಂತ ಸಮಾಧಿ? ಸಂಜೀವನ ಸಮಾಧಿ. ಹೇಳಿ ಕೇಳಿ ಹೋಗೋದ್ರಿ. ಹೆಂಗ್ರ ಹೇಳಾರ್ದ ಕೇಳಾರ್ದ ಒದ್ದಾಡಿ ಹೋಗಂಗಲ್ಲ. ಖರೆ ಖರೆ ಭಕ್ತರಂದ್ರ ಹಂಗೆ, ಖರೆ ಖರೆ ಯೋಗಿಗಳಂದ್ರ ಹಂಗೆ ಇರ್ತಾರ. ಹೇಳಿ ಕೇಳಿ ಅಷ್ಟು ಜನ ಎಲ್ಲ ಸೇರಿ ಎಲ್ಲಿ ಅವರು ಸಮಾಧಿ ತಗೊಂತಾರಂತಂದ್ರೆ, ಎಲ್ಲಾ ಭಕ್ತರು ನಡ್ಕೊಂತ ಹೋಗ್ತಾರಲ್ಲ ಪಂಢರಪುರಕ್ಕ ವಿಠ್ಠಲನ ದರ್ಶನಕ್ಕ. ವಿಠ್ಠಲನ ದರ್ಶನಕ್ಕ ಹೋಗೋ ಮೊದಲನೇ ಮೆಟ್ಟಿಲು ಇವ್ರ ಸಮಾಧಿ ಅದ. ಅಷ್ಟು ಕುಟುಂಬ ಜನ ಸಮಾಧಿಯಲ್ಲಿದೆ. ಅಂದ್ರ ಭಕ್ತರು ನಮ್ಮನ್ನ ತುಳಿದು ಹೋಗ್ಲಿ, ನಮ್ಮ ಸಮಾಧಿಗೆ ವಂದನ ಮಾಡಿ ಪೂಜಾ ಮಾಡಿ ಹಿಂಗಿಲ್ಲ, ನಮ್ಮ ಮ್ಯಾಗ ಭಕ್ತರ ಹೆಜ್ಜೆ ಮೂಡ್ಲಿ. ಎಂತ ವಿನೀತ ಭಾವ್ರಿ ಅದು. ಎಲ್ಲರೂ ನನ್ನ ಮ್ಯಾಗ ಹೆಜ್ಜೆ ಇಟ್ಟು ಮುಂದೆ ಹೋಗ್ಲಿ ಅಂತೇಳಿ ಪಾಂಡುರಂಗನ ಗುಡಿಯ ಮೊದಲನೇ ಮೆಟ್ಟಿಲಿನೊಳಗ ಸಂತ ನಾಮದೇವ ಮಹಾರಾಜರ ಸಮಾಧಿ ಅದ. ಅವರ ಅಭಂಗಗಳು ಬಹಳ ಅದಾವ. ಸಮಯನೂ ಆಯ್ತು. ಕಮ್ಮಿ ಸಮಯದೊಳಗ ಅನೇಕ ವಿಘ್ನಗಳು, ವಿದ್ಯಾಯಾಮ್ ದಂಡಿನಾಂ ಕೋಟಿ ಅಂತ ಹೇಳ್ಯಾರ ಶಾಸ್ತ್ರಕಾರರು. ಆ ಬ್ರಹ್ಮ ವಿದ್ಯೆಯಲ್ಲಿ ಅಂತೂ 108 ವಿಘ್ನಗಳಿರ್ತಾವ. ಹಾಗೆ ಅನೇಕ ವಿಘ್ನಗಳ ಮಧ್ಯದಲ್ಲಿ ನಿರ್ವಿಘ್ನ ರೂಪವಾಗಿರುವ ನಾಮದೇವನ ಚರಿತ್ರೆಯನ್ನ ನನ್ನ ಮತಿಗೆ ತಿಳಿದಷ್ಟು ಬಹಳ ಕಮ್ಮಿ ಸಮಯದೊಳಗ ಕೆಲವು ವಿಚಾರಗಳನ್ನ, ಎಲ್ಲ ಇಲ್ಲ, ಸ್ವಲ್ಪ ಮಾತುಗಳನ್ನ, ಕೆಲವು ಘಟನೆಗಳೆಲ್ಲ ತಮಗೆ ಗೊತ್ತಿರುವಂಥವು, ಅವೆಲ್ಲವನ್ನ ನಾವು ಸ್ಮರಣ ಮಾಡಿ ನನ್ನ ವಾಕ್ರೂಪಿ ಪುಷ್ಪ ಆ ಸದ್ಗುರು ನಾಮದೇವರ ಶ್ರೀಪಾದದಲ್ಲಿ ಅರ್ಪಿತ ಆಗಲಿ. ಅವರು ದಾಸಾನುದಾಸರಾಗಿ ನಮ್ಮನ್ನು ಸ್ವೀಕಾರ ಮಾಡಲಿ. ಅವರಲ್ಲಿರುವಂತ ಭಕ್ತಿ, ಆ ಜ್ಞಾನ, ಆ ತಪಸ್ಸು ಅದು ನಮ್ಮಲ್ಲಿಯೂ ಹರಿದು ಬರಲಿ. ನಮ್ಮೆಲ್ಲರ ಕಲ್ಯಾಣ ಆಗಲಿ ಅಂತ ಹೇಳ್ತಾ ಸರ್ವರ ಶ್ರೀಪಾದಕ್ಕೆ ಶರಣಾರ್ಥಿಗಳು. ಧನ್ಯವಾದಗಳ್ರಿ. ಬಹಳಷ್ಟು ಅತ್ಯಂತ ಅಪರೂಪದ ಒಂದು ಜೀವನ ದರ್ಶನವನ್ನ ಮಾಡಿಸಿದ್ರಿ. ನಾಮದೇವರ ಜೀವನ ದರ್ಶನ ಮತ್ತು ಅವರು ಸಂಜೀವಿನಿ ಸಮಾಧಿ ಹೆಂಗ್ ತಗೊಂಡ್ರು ನೋಡ್ರಿ. ಎಂತ ಸಂತರು ಇದ್ರು, ಅವರು ಜೀವಂತಿಕೆಯನ್ನ ಹೆಂಗ್ ಮೆರೆದ್ರು, ಆ ಲೌಕಿಕ ಸಂಪತ್ತನ್ನ ಇದ್ರೊಳಗೆ ಹೊಳೆ ಒಳಗೆ ಒಯ್ದು ಹೋಗುದ್ರೊಟ್ಟ. ಇದು ಯಾರ ಕಡೆಯಿಂದ ಸಾಧ್ಯ ಅಂದ್ರ ಕೇವಲ ಸಂತರಿಗೆ ಮಾತ್ರ ಸಾಧ್ಯ, ಶರಣರಿಗೆ ಮಾತ್ರ ಸಾಧ್ಯ ಇದು ಅಂತ ಹೇಳಿ ನಾವ್ ಹೇಳ್ಬೋದು. ಅಂತ
ಹಲವಾರು ಘಟನೆಗಳನ್ನ ನಾಮದೇವರ ಜೀವನದಲ್ಲಿ ನಡೆದಂತ ಹಲವಾರು ಘಟನೆಗಳನ್ನ ಬಹಳ ಅದ್ಭುತವಾಗಿ ತಾವು ತಿಳಿಯಪಡಿಸಿದ್ರಿ ಅಣ್ಣವ್ರ. ನಮಗೆ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ. ಕೇವಲ ಸಂತ ನಾಮದೇವರು ಅವರು ಸಮಾಜದ ಸಲುವಾಗಿ ಬಹಳಷ್ಟು ಇದು ಮಾಡಿದ್ರು ಅಂತ ಹೇಳಿ ಅಷ್ಟೇ ಗೊತ್ತಿತ್ತು. ಆದ್ರೆ ಇವೆಲ್ಲಾ ಘಟನೆಗಳನ್ನ ಬಹಳ ಅದ್ಭುತವಾಗಿ ತಿಳಿಯಪಡಿಸಿದ್ರಿ. ನನ್ನೊಂದು ತಮ್ಮಲ್ಲಿ ಪ್ರಾರ್ಥನೆ ಅಥವಾ ವಿನಂತಿ, ಆ ನಾಮದೇವರ ಹಲವಾರು ಘಟನೆಗಳನ್ನ ಅದಾವು ಅಂತ ಹೇಳಿ ಹೇಳಿದ್ರಿ. ಸಂಕ್ಷಿಪ್ತದೊಳಗ ನಾನು ಹೇಳಿದ್ನಿ ಅಂತ ಹೇಳಿ ಹೇಳಿದ್ರಿ. ಅದಕ್ಕ ಮತ್ತೆ ಯಾವಾಗ್ರೆ ಈ ನಾಮದೇವರ ಬಗ್ಗೆನೆ ಒಂದಿಷ್ಟು ಸಂಚಿಕೆಗಳನ್ನ ತಾವು ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಆಯ್ತಮ್ಮವ್ರಿ, ನಾನು ಸಂತ ಮಾಲಿಕಾ ಅಂತ ಪ್ರಾರಂಭ ಮಾಡ್ತೇನಲ್ರಿ, ಅವಾಗ ಒಮ್ಮೆ ಸಂತ ನಾಮದೇವ್ ಮಹಾರಾಜರ ಅಭಂಗ ಗಾಥೆಯ ಕುರಿತು ಒಂದಿಷ್ಟು ಚಿಂತನೆ ಮಾಡೋಣ್ರಿ. ಅಂದ್ರೆ ಅವರು ಅಭಂಗ ಮಾಡ್ತದ್ರಿ. ಅವ್ರ ಅಭಂಗಗಳಲ್ಲಿ ಏನ್ ಹೇಳ್ಯಾರ ಅಥವಾ ಅಭಂಗಗಳಲ್ಲಿ ಯಾವ ತತ್ವಗಳದಾವು ಅನ್ನೋದನ್ನ ತಿಳಿಪಡಿಸ್ರಿ. ಆಮೇಲೆ ಇನ್ನೊಂದು ಮಾತನ್ನ ತಾವ್ ಹೇಳಿದ್ರಿ, ಗುರುನಾನಕ್ ಇದ್ರೊಳಗ ಗ್ರಂಥದೊಳಗ ಅಲ್ಲಿನೂ ಸಹಿತ ಸಿಖ್ ಗ್ರಂಥದೊಳಗನು ಅಲ್ಲಿ ಹಿಂದಿ ಪದಗಳದಾವ. ನಾನು ಗುರು ಗ್ರಂಥ ಸಾಹಿಬಾ ಒಮ್ಮೆ ಈ ವೇದಿಕೆ ಮೇಲೆ ಗುರು ಗ್ರಂಥ ಸಾಹಿಬಾ ಹೇಳ್ಬೇಕಂತ ಐತಿ ವಿಚಾರ. ಈ ಭೂಮಿ ಮೇಲೆ ಈ ನಾಡಿನೊಳಗ ಯಾವ್ಯಾವ ಮಾನವೀಯ ಮೌಲ್ಯಗಳು ಅಥವಾ ಯಾವ್ಯಾವ ದಾರ್ಶನಿಕರು ಏನೇನು ಈ ಸಮಾಜಕ್ಕೆ ಕೊಟ್ಟು ಹೋಗ್ಯಾರ ಅನ್ನೋದು ಎಲ್ಲರಿಗೂ ಪರಿಚಯ ಆಗ್ಬೇಕ್ರಿ ಅನ್ನೋರ. ಸ್ವತಃ ನನಗಂತೂ ಬಹಳಷ್ಟ ಎಲ್ಲವನ್ನ ತಿಳ್ಕೊಳ್ಳೋ ಹಂಬಲ ಬಹಳ ಅದ. ನಮಗ್ ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನಿಮ್ಮಂತವ್ರ ಬಾಯಿಂದ ಸ್ವಲ್ಪ ಆದ್ರೂ ನಾವು ತಿಳ್ಕೊಬೇಕು ಅಂತಕ್ಕಂತ ಒಂದು ಬಯಕೆ ಬಹಳಷ್ಟ ಅದ. ನಾವು ಅದನ್ನ ನಾನು ಮುಂದಿನ ಇದ್ರೊಳಗ ಗುರು ಗ್ರಂಥ ಸಾಹಿಬ ಒಂದು, ಆನಂತರ ತ್ರಿಪೀಠಿಕೆಗಳ ಬಗ್ಗೆ ನಾವು ತರಸಿಟ್ಟೇನಿ ಗ್ರಂಥಗಳನ್ನ. ಬುದ್ಧನ ತ್ರಿಪೀಠಿಕೆಗಳು, ಭಗವಾನ್ ಬುದ್ಧದೇವನ ಬಗ್ಗೆ ಹೇಳ್ಬೇಕಂತದ. ಅದೊಂದು ಸೀರೀಸ್ ಆಗ್ತದ, ಬಹಳ ದೊಡ್ಡ ಸೀರೀಸ್ ಆಗ್ತದ್ರಿ. ಅದು ಯಾವುದು ಭಗವಾನ್ ಬುದ್ಧದೇವನ ಬಗ್ಗೆ ಅಷ್ಟು ಕಮ್ಮಿ ಆಗ್ಯದರಿ. ಬುದ್ಧ ಮತ್ತು ಆತನ ದಮ್ಮ, ಆತನ ತ್ರಿಪೀಠಿಕೆಗಳು, ಒಂದು ತಿಂಗಳಾನ ಗಂಟ್ಲೆ ಬುದ್ಧನ ಬಗ್ಗೆ ಮಾತಾಡೋದದ. ಆ ನಂತರ ಗುರು ಗ್ರಂಥ ಸಾಹಿಬ ಹೇಳೋದತ್ರಿ. ಇನ್ನ ಭಾಳ ಅದಾವ. ನಾಥ ಪಂಥದಿಂದ ಪ್ರಾರಂಭ ಮಾಡಿಲ್ಲ, ಒಂದು ಸಾರಿ ನಾಥ ಪಂಥ ಪ್ರಾರಂಭ ಮಾಡಿ ಗೋರಕ್ಷನಾಥರು ಅವ್ರ ಸಾಹಿತ್ಯ ಒಂದ್ ಸಾರಿ ನೋಡೋಣ್ರಿ. ಅದ್ರ ಜೊತೆಗೆ ಈ ಶ್ರಾವಣದೊಳಗ ನಾನು ಹೇಳ್ಬಿಡ್ತೀನಿ ಈಗ, ಈ ಶ್ರಾವಣದೊಳಗ ಅಷ್ಟಾವರಣಗಳ ಬಗ್ಗೆ ಚಿಂತನೆ ಮಾಡೋ ವಿಚಾರ ಐತಿ. ಅಷ್ಟಾವರಣ ಅಷ್ಟೇ, ಅಷ್ಟಾವರಣ ಅಂತಂದ್ರೆ ಬಹಳಷ್ಟು ಬಂದಿಗೆ ಅರ್ಧ ಗೊತ್ತೈತಿ. ಅಷ್ಟಾವರಣ, ಬಹಿರಷ್ಟಾವರಣ, ಅಂತರಂಗದ ಅಷ್ಟಾವರಣ, ಅವು ಹೇಗದವ, ಅವುಗಳನ್ನ ಧಾರಣ ಮಾಡೋ ಪದ್ಧತಿ ಹೇಗೆ, ಎಲ್ಲ ಕೂಲಂಕುಷವಾಗಿ ಇಂಚ್ ಬಿಡಲಾರ್ದ ಚಿಂತನೆ ಮಾಡೋದು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳ್ರಿ ಶರಣಾರ್ಥಿಗಳು. ತಮ್ಮ ಬಯಕೆನು ಈ ವೇದಿಕೆ ಮೇಲೆ ಈಡೇರ್ತಂದ್ರ ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ, ಸುಸಂಧಿ ತಾವು ಒದಗಿಸ್ಕೊಡ್ತೀರಿ, ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡು ಧನ್ಯವಾದಗಳ್ರಿ ಅಣ್ಣವ್ರ. ಶರಣಾರ್ಥಿಗಳು. ಇದೊಂದು ಆಶ್ಚರ್ಯ ಅನಿಸ್ತದ. ನೀವು ಎಷ್ಟೆಷ್ಟು ಸಾಹಿತ್ಯಗಳನ್ನ ಓದಿರಿ, ಎಷ್ಟೆಷ್ಟು ಸಾಹಿತ್ಯವನ್ನ ತಿಳ್ಕೊಂಡ್ರಿ, ಯಾವಾಗ ತಿಳ್ಕೊಂಡ್ರಿ, ಹೆಂಗ್ ತಿಳ್ಕೊಂಡ್ರಿ, ಇದು ಮನುಷ್ಯನಿಂದ ಸಾಧ್ಯ ಇಲ್ಲ ಅನಿಸ್ತದ. ಅದು ಏನಾದ್ರೂ ಒಂದು ವರ, ಭಗವಂತನ ವರ ತಮ್ಮಲ್ಲಿ ಐತಿ. ಅದಕ್ಕೆ ನಮ್ಮ ವೇದಿಕೆಗೆ ತಿಳಿಸ್ಬೇಕು ಅಥವಾ ನಮ್ಮೆಲ್ಲರಿಗೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಬಯಕೆ ಭಗವಂತಂದು ಇದ್ದಿರ್ಬೇಕು. ಅದಕ್ಕಲ್ಲೇ ಇಂಥವರನ್ನ, ನಿಮ್ಮಂಥವರನ್ನ ನಮಗ್ ಭೇಟಿ ಮಾಡಿಸ್ಯಾರ ಅಂತ ಹೇಳ್ತಾ ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು, ಧನ್ಯವಾದಗಳು. ಈ ವಿಷಯದ ಕುರಿತು, ಇವತ್ತಿನ ವಿಷಯದ ಕುರಿತು ಯಾರಾದ್ರೂ ಶಿವಕುಮಾರ್ ಪೌಟೆ ಅಣ್ಣವ್ರು. ಎಲ್ಲರಿಗೂ ಶರಣಾರ್ಥಿಗಳು. ಪೂಜ್ಯ ಗುರುಗಳಾದ ಶ್ರೀಧರ್ ಮುರಾಳೆ ಗುರುಗಳಿಗೂ ಶರಣಾರ್ಥಿಗಳು. ಪ್ರಶ್ನೆಗಳಂತೂ ಏನೂ ಇಲ್ಲ, ಗುರುಗಳು ಹೇಳಿದ ಮೇಲೆ ಮುಗಿದೋಯ್ತು. ಇನ್ನೊಂದು ಅದೇ, ಈಗ ನೀವು ಹೇಳಿದ್ರಲ್ಲ ಮಾಹಿತಿ, ಗ್ರಂಥ ಸಾಹಿಬ್ದಲ್ಲಿ ಸಂತ ನಾಮದೇವರನ್ನ ಮತ್ತು ಬಾಬಾ ಫರೀದ್ ಅಂತ, ಅಂದ್ರೆ ಇವರು ಖ್ವಾಜಾ ಮೊಯ್ನುದ್ದೀನ್ ಚಿಸ್ತಿಯವರ ಶಿಷ್ಯ, ಅಜ್ಮೀರಲ್ಲಿ ಇದೆಯಲ್ಲ ದರ್ಗಾ, ಆ ಖ್ವಾಜಾ ಮೊಯ್ನುದ್ದೀನ್ ಚಿಸ್ತಿಯವರ ಶಿಷ್ಯರಾದಂತ ಬಾಬಾ ಫರೀದ್, ಅಂದ್ರೆ ಫರೀದುದ್ದೀನ್ ಗಂಜ್ ಶಕಾರ್ ಅಂತ, ಅವರು ಮತ್ತು ಸಂತ ನಾಮದೇವ್ ಇಬ್ಬರನ್ನು ಸಹಿತ ಗುರು ನಾನಕರು ತಮ್ಮ ಗುರುಗಳು ಅಂತ ಕನ್ಸಿಡರ್ ಮಾಡ್ತಾರೆ, ಪರಿಗಣಿಸ್ತಾರೆ. ಅದನ್ನ ಗ್ರಂಥ ಸಾಹಿಬ್ದಲ್ಲಿ ಸ್ವತಃ ಗುರು ನಾನಕ್ ಅವರೇ ಬರೆದಿದ್ದಾರೆ. ಸಂತ ನಾಮದೇವ್ ಮತ್ತು ಬಾಬಾ ಫರೀದ್ ಅವರು ಗುರು ಸಮಾನರು ಅಂತ.
ಹಾಗೇನೆ ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ರಾಜಸ್ಥಾನದಲ್ಲಿ ಒಂದು ಸಂಪ್ರದಾಯ ಇದೆ. ಈ ಮಹಾರಾಷ್ಟ್ರದಲ್ಲಿ ಹೇಗೆ ವಾರ್ಕರಿ ಸಂಪ್ರದಾಯ ಇದೆ, ಹಾಗೆ ರಾಜಸ್ಥಾನದಲ್ಲಿ ದಾದು ಪಂಥ್ ಅಂತ ಒಂದು ಸಂಪ್ರದಾಯ ಇದೆ. ಆ ದಾದು ಪಂಥದ 5 ಜನ ಗುರುಗಳಲ್ಲಿ, ಆಚಾರ್ಯರಲ್ಲಿ ಸಂತ ನಾಮದೇವರು ಒಬ್ರು. ಇದು ವಿಶೇಷ. ಇದು ಯಾಕೆಂದ್ರೆ ಸಂತ ನಾಮದೇವರು ಮತ್ತು ವಾರ್ಕರಿ ಸಂತರು ಸಾಮಾನ್ಯವಾಗಿ ಮಹಾರಾಷ್ಟ್ರದವರಿಗೆ ಮಾತ್ರ ಪರಿಚಯ ಇರ್ತಾರೆ. ಆದ್ರೆ ಎಲ್ಲಾ ವಾರ್ಕರಿ ಸಂಪ್ರದಾಯದ ಸಂತರಲ್ಲಿ ಸಂತ ನಾಮದೇವರು ಒಬ್ರೇನೆ ಪಂಜಾಬ್, ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಲ್ಲಿ ಹೆಚ್ಚು ಗೌರವ ಮತ್ತು ಪೂಜ್ಯ ಭಾವನೆಯನ್ನ ಹೊಂದಿದವರಾಗಿದ್ದಾರೆ. ಇದೊಂದು ಮಾಹಿತಿಯನ್ನು ಹೇಳಬೇಕಿತ್ತು. ಎಲ್ಲರಿಗೂ ಧನ್ಯವಾದಗಳು. ಹೌದು, ನಾವು ಮುಂದಿನ ದಿನದಲ್ಲಿ ದಾದು ದೀನ್ ದಯಾಳ್ ಜಿ ಅವ್ರ ಬಗ್ಗೆನೂ ಕೂಡ ಅವ್ರ ಪದಗಳದಾವ್ರಿ. ದಾದು ದೀನ್ ದಯಾಳ್ ಅಂತೇಳಿ ಅದನ್ನು ಕೂಡ ನೋಡೋಣ್ರಿ. ಫರೀದರ ಮಾತುಗಳನ್ನು ನೋಡೋಣ. ಬಹಳ ಸರಿ ಗುರು. ಸಾಹಿತ್ಯ. ಧನ್ಯವಾದಗಳು. ಪೌಟೆ ಅಣ್ಣವರಿಗೆ ಧನ್ಯವಾದಗಳು, ಶ್ರೀಧರ್ ಅಣ್ಣವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಪ್ರಕಾಶ್ ಫರ್ಣಾಕರ್ ಅಣ್ಣವ್ರು ಮಾತಾಡ್ರಿ. ಅಪರ ಎಲ್ಲರಿಗೂ ಶರಣಾರ್ಥಿಗಳ್ರಿ. ಅಪರ ಈಗ ಸಂತ ಜ್ಞಾನೇಶ್ವರು, ವಿಶ್ವೋಪಾಖ್ಯಾಚಾರ್ಯರು, ಸಂತ ನಾಮದೇವರು ಅವ್ರ ಶಿಷ್ಯರು ಚೌಕಾಮೇಳ. ಈಗ ಮತ್ತೆ ಯಾರ ಅವ್ರ ಶಿಷ್ಯರು ಬಹಳ ಅದ ಅಪ್ಪರೇ. ಅಲ್ಲ ಆ ಕೆಳವರ್ಗದವ್ರು. ಚೌಕಾಮೇಳನ ಹೆಂಡತಿ, ಚೌಕಾಮೇಳನ ಮಗ, ಇವರೆಲ್ಲಗಳನ್ನು ಬರ್ತಾರೆ. ಇವರೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟವ್ರು ಯಾರಪ್ಪ ಅಂತಂದ್ರ ಸಂತ. ಈಗ ಈ ಪರಂಪರೆ ಒಳಗ ಈಗ ಯಾರಾದ್ರೂ ಇದಾರಪ್ಪ ಇಲ್ಲಿ? ಈಗ ಅದನ್ನ ಆದ್ರ ಅವ್ರ ಅಭಂಗಗಳಿದ್ದಾವ. ಚೌಕಾಮೇಳ ಅಭಂಗಗಳದಾವ, ಅವ್ರ ಹೆಂಡತಿ ಅಭಂಗಗಳದಾವ, ಬಂಕಾನು ಅಭಂಗಗಳದಾವ, ಎಲ್ಲ ಅಭಂಗಗಳು ಸಿಗ್ತಾವ. ಮೊನ್ನೆ ನಮ್ಮ ಮೋದಿಜಿ ಅವರು ಪ್ರಕಟ ಮಾಡಿದ್ರಲ್ರಿ. ಮೋದಿಜಿ ಅವರು 1-2-3 ವರ್ಷಗಳ ಹಿಂದ ಎಲ್ಲಿ ಅಂತಂದ್ರ ಮಹಾರಾಷ್ಟ್ರಕ್ಕ ಪುಸ್ತಕ ಪ್ರಕಟ ಮಾಡ್ತಾರ ಅವ್ರು. ಯಾರ ಪುಸ್ತಕ ಪ್ರಕಟ ಮಾಡ್ರಂದ್ರ ಸಂತ ಚೌಕಾಮೇಳನ್ ಮಾಡ್ತಾರ ಅವ್ರು. ಅದು ಮನೆ ಆಗ್ಯದ್ರಿ. ಅದು ಪ್ರಕಟ ಆಗ್ತದ. ಹಿಂಗಾಗಿ ಭಾರಿ ಕೀರ್ತಿ ಬಂತ್ರವ್ರು ಮೋದಿಜಿ ಅವ್ರದ್ದು ಆ ಟೈಮ್ನಾಗ. ಅವು ಲಭ್ಯ ಅದಾವ. ಹೌನ್ರಿ. ಈಗ ನೀವು ಮೊನ್ನೆ ಆಳಂದಿಗೆ ಹೋಗಿ ಯಾವತ್ತಂದ್ರಪ್ಪ ಮತ್ ಪುಸ್ತಕ? ಅಲ್ಲಿ ಸಂತ ಇವರು ಧವಳೇಶ್ವರ ಅನ್ನೋರು ಒಂದ್ ಪುಸ್ತಕ ಕಳ್ಸ್ಯಾರ. ಸಂತ ಯಾವ್ದು ಅದ, ಅದು ಮರಾಠಿ ಬಾಳ ಚಂದ ಅದ. ಸಂತ ಸಂಗೀತ್ ಅಂತಾರೆ ಅವ್ರದೊಂದು ಉಪಕಾರ. ಸಂತ ಸಂಗೀತ ಅನ್ನುವಂಥದ್ದೊಂದು ಪುಸ್ತಕನ ನಮ್ಮ ಶಿವಲಿಂಗನ ಧವಳೇಶ್ವರ ಅವರು ಕಳ್ಸ್ಯಾರ. ಬಾಳ ಚಂದ ಅದರ ಅದು. ಅದನ್ನು ನೋಡೋಣ. ಎಲ್ಲ ಸದ್ಭಕ್ತರಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸ್ತಾ, ಇವತ್ತ ನಮ್ಮ ಶ್ರೀಧರ್ ಮುರಾಳೆ ಗುರುಗಳು ಸಾಕ್ಷಾತ್ ನಾಮದೇವ ಸಂತರ ಶರಣರ ರೂಪದಲ್ಲೇ ಎಲ್ಲರನ್ನೂ ಆನಂದ ಸಾಗರದಲ್ಲಿ ಮುಳುಗಿಸಿ ಭಕ್ತಿಯ ನಿಜರೂಪ ಏನಿದೆ ಅನ್ನುವಂಥ ಅದನ್ನು ತಿಳಿಸಿದರು. ಇದರ ಬಗ್ಗೆ ನಾವು ಎಷ್ಟು ಅವರಿಗೆ ಧನ್ಯವಾದಗಳನ್ನು ಹೇಳಿದರು ಕಡಿಮೆದೆ. ನಾವು ಅವರಿಗೆ ಎಷ್ಟು ಶರಣಾರ್ಥಿಗಳನ್ನು ಅರ್ಪಿಸಿದರೂ ಕಡಿಮೆದೆ. ಇನ್ನೊಂದು ಏನಂತಂದರೆ, ಅವರು ಭಗವಾನ್ ಬುದ್ಧನ ಏನು ಗ್ರಂಥವನ್ನು ತರಿಸಿದ್ದಾರೆ, ನಾವು ಅವ್ರ ಮನೆಗೆ ಹೋದಾಗ ಅವ್ರನ್ನೆಲ್ಲ ತೋರಿಸಿದ್ರು. ಅವನು ಸ್ಟಡಿ ಮಾಡಿ ಸಾಕ್ಷಾತ್ ಭಗವಾನ್ ಬುದ್ಧನ ರೂಪದಲ್ಲೇ ತಾವು ಹೇಳುವಂಥ ಆ ಒಂದು ನಿಜ ರೂಪವನ್ನು ನಮಗೆ ತೋರಿಸಿದರೆ ಭಾಳ ಆನಂದ ಆಗ್ತದೆ. ಅದು ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ತಾವು ಏನು ಹೇಳಿದ್ರಲ್ಲ, ಅದೇ ರೀತಿಯಾಗಿ ತಟಸ್ಥದ ಬಗ್ಗೆ ಅಥವಾ ನಿಜವಾದ ಜ್ಞಾನದ ಬಗ್ಗೆ ತಾವು ಏನು ಹೇಳೋದು ಭಾಳ ನೆಮ್ಮದಿಯಿಂದ ಹೇಳ್ರಿ. ತಾವು ಹೇಳೋದರಲ್ಲಿ ಯಾಕಂದರೆ ತಮ್ಮಲ್ಲಿರುವ ಜ್ಞಾನ, ತಮ್ಮಲ್ಲಿರುವ ಏಕಾಗ್ರತೆ ಬಹಳ ಮಹತ್ವದ. ಅದನ್ನು ತಾವು ಮಾಡ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ನಾವು ಪ್ರಾರ್ಥಿಸ್ಕೊಳ್ತೇವೆ. ಆದರೆ ನಡಕ್ಕೆ ಬ್ರೇಕ್ ಮಾಡಬೇಡ್ರಿ. ಬ್ರೇಕ್ ಮಾಡಿದ್ರಿ ಅಂದ್ರೆ ನಮಗೆ ಭಾಳ ತ್ರಾಸಾಗ್ತದೆ. ಇನ್ನೂ ಏನು ಕೇಳಬೇಕು ಅನ್ನೋ ಲವಲವಿಕೆ ಹುಟ್ಟುತ್ತದೆ. ಇನ್ನು ಸುಜಾತಕ್ಕ ಅವರಲ್ಲಿ ಕಳಕಳಿ ಪ್ರಾರ್ಥನೆ ಏನಂದರೆ,
ಯಾರು ಆಡಿಯೋ ವಿಡಿಯೋಗಳನ್ನ ನಡಕ್ ಮಾತಾಡೋದನ್ನ ಅದನ್ನು ಭಾಳ ರಿಕ್ಕಾಗಿ ಸ್ಟಾರ್ಟಿಂಗ್ ದಿನ ಹೇಳಿದ್ರು ಅಡ್ಡಿಲ್ಲ, ಎಲ್ಲರನ್ನೂ ಒಂದು ಡಿಸಿಪ್ಲಿನ್ದಲ್ಲಿ ತರಬೇಕು. ಯಾಕಂದ್ರೆ ಇಲ್ಲಿ ಎಲ್ಲರೂ ಜ್ಞಾನಿಗಳೇ ಇದ್ದೀರಿ, ಭಾಳ ತಿಳುವಳಿಕಿದ್ದವ್ರು ಇದ್ರಿ. ಇಂಥ ಜ್ಞಾನವನ್ನು ಪಡೆಯುವಾಗ ನಾವು ಭಾಳ ಏಕಾಗ್ರತೆಯನ್ನು ಪಡಿಬೇಕು. ಆ ಗುರುಗಳಿಗೆ ಹೇಳುವಾಗ ವಿಷಯ ತಪ್ಪದಲ್ಲಿ ಯಾತಂದ್ರೆ ತೊಂದರೆ ಭಾಳ ಆಗ್ತದೆ. ಆ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ತಿಳ್ಕೊಂಡು ತಮ್ಮೆಲ್ಲರೇ ಇದ್ರಿ ಕಳಕಳಿಯಿಂದ ಪ್ರಾರ್ಥಿಸಿಕೊಂಡು ನನ್ನ ದೀರ್ಘದಂಡ ನಮಸ್ಕಾರ ಅರ್ಪಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಅಪ್ಪಾಜಿ. ನಗೆಮಾರಿ ತಂದೆಯವರು ತಮ್ಮ ಮಿಲಿಟರಿ ಆರ್ಡ್ರೇ ಆಗ್ಬೇಕ್ರಿ. ನಾ ಮೃದುವಾಗಿ ಹೇಳಿದ್ರೆ ಯಾರು ಇದು ಮಾಡಲ್ಲಾಗ್ಯಾರ. ಇವತ್ತು ಪಾಪ ಎರಡು ಸಲ ಬಹಳಷ್ಟು ತೊಂದರೆ ಆಯ್ತು. ನಾನ್ ಒಂದು ರಿಕ್ವೆಸ್ಟ್ ರೀ ಅಮ್ಮವ್ರೆ, ಇದು ನೀವು ದಿನಾನು ನಿಮ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ ನೋಡ್ರ ನಮ್ಗನ ಕೆಟ್ಟ ಅನ್ಸಾತೈತಿ. ಯಾರು ಈ ಸತ್ಸಂಗಕ್ಕ ಬೆಲೆ ಕೊಡಂಗಿಲ್ಲ ಅವ್ರನ್ನ ಗ್ರೂಪ್ ನಿಂದ ರಿಮೂವ್ ಮಾಡ್ಬೇಡ್ರಿ. ಇದಾಗೇನ ಅಭ್ಯಂತರ ಇಲ್ಲ. ದಿನಾನು ಇದನ್ನ ಹೇಳೋದ್ ಆಗ್ಬಾರ್ದು. ಪ್ರತಿ ದಿವ್ಸನು ಇದು ರಿಕ್ವೆಸ್ಟ್ ಮಾಡ್ತಾರೆ. ಪ್ರತಿ ದಿವ್ಸನು ಅವ್ರು ಉದ್ದೇಶಪೂರ್ವಕ ಮಾಡ್ತಾರೋ ಹೆಂಗೋ ಗೊತ್ತಿಲ್ಲ. ಏನ್ ಕಾರ್ಯಕ್ರಮ ಇವ್ರಿಗೆ ಅರ್ಥ ಆಗ್ತೈತೋ ಇಲ್ಲೋ, ಎಲ್ಲಾರು ತಿಳಿದವ್ರ ಅದರ ಧ್ಯಾನ. ಪ್ರತಿ ದಿವ್ಸ ನಿಮ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗ್ಲಿ, ಅವ್ರ ನಮ್ಮ ಮೈಲಾರಪ್ಪ ಅವ್ರಾಗ್ಲಿ ಅವ್ರು ಮಾತಾಡೋದ್ ನೋಡ್ರ ಎಷ್ಟು ಡಿಸ್ಟರ್ಬೆನ್ಸ್ ರೀ ಇದು. ಗ್ರೂಪ್ ನಿಂದ ರಿಮೂವ್ ಮಾಡ್ಬೇಡ್ರಿ. ಬೇಡ, ನಮಗ 1000 ಜನ ಇರೋದ್ ಮುಖ್ಯ ಅಲ್ಲ, 10 ಜನ ಇದ್ರು ಒಳ್ಳೇದಾಗ್ಲಿ. ಕೆಲವೊಂದ್ ಸರ್ತಿ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಗ್ತದ. ಉದ್ದೇಶಪೂರ್ವಕ ಮಾಡ್ತಾರೇನ್ರಿ ಕಾರ್ಯಕ್ರಮದಾಗ ಇವ್ರು? ನೀವು ಯಾರಿಗಿ ಏನು ನಿಮ್ ಚಾರ್ಜ್ ನನಗ್ ಕೊಡ್ರಿ, ನಾ ರಿಮೂವ್ ಮಾಡ್ತೇನೆ, ಅಡ್ಮಿಟ್ ಮಾಡ್ರಿ ನಾನು. ದಯವಿಟ್ಟು ಇದ್ರಲ್ಲಿ ಸ್ವಲ್ಪ ಆ ರೀತಿ ನಿರ್ಧಾರ ಕೈಕೊಬೇಡ್ರಿ. ಕೆಲವು ಜನ ಏನಪ್ಪಾ ಗೊತ್ತಿರೋದಿಲ್ಲ, ಗೊತ್ತಿರೋದೇ ಆಗಿರ್ತಾವ. ಕೆಲವು ಜನ ಏನಪ್ಪ ವೃದ್ಧಾಪ್ರ ನಮ್ಮ ವಿನಂತಿ ಒಮ್ಮೆ ರಿಮೂವ್ ಮಾಡ್ರಿ ಅಂತ ಅನ್ಬೇಡ್ರಿ, ಸ್ವಲ್ಪ ತಿಳುವಳಿಕೆ ಕೊಡೋಣ ಅಷ್ಟೇ. ಅಲ್ರಿ, ಎಷ್ಟ್ ದಿವ್ಸ ತಿಳುವಳಿಕೆ ಹೇಳ್ರಿ, ಅದನ್ನ ಕಲೀಲಾಕಿ ಏನದ? ಡಾಟ್ ಮ್ಯಾಗ ಹೋಗಿ ಅಡಿಯೋ ಮಿಟ್ ಮಾಡಕ್ ಬರೋದಿಲ್ರಿ? ಎಷ್ಟು ದಿವ್ಸ ಹೇಳ್ರಿ, ನೀವ್ ಎಷ್ಟು ದಿನ ಕಲಿತೀರಿ ಹೇಳ್ರಿ? ಇನ್ನೂ ಒಂದ್ 6 ತಿಂಗಳ ಟೈಮ್ ಕೊಡೋಣ ನಿಮಗ. 6 ತಿಂಗಳು, ಇನ್ನೂ 1 ವರ್ಷ. ಹೆಂಗ್ರಿ? ಏನ್ ನನಗ ಚಲೋ ಅನ್ಸ್ತದ? ಹೆಂಗ್ ಚಲೋ ಅನ್ಸ್ತದ ನೋಡ್ರಿ ನಿಮ್ಗೆ. ಎಲ್ಲರೂ ಹಿರಿಯರ್ ಇದ್ರಿ, ತಿಳುವಳಿಕೆಯವ್ರ ಇದ್ರಿ. ಎಲ್ಲರೇ ಹೊಲ್ದಾಗ ನಿಂತಿರೋದು, ತೋಟದಾಗ ಇದ್ದಿರೋದು, ಬಸ್ನ್ಯಾಗ ಕುಂತಿರೋದು ಕೇಳ್ರಿ. ಬ್ಯಾಡ ಅನ್ನೋದಿಲ್ಲ, ಅನಿವಾರ್ಯ ಇರ್ತದ. ಒಬ್ರು ಯಾರು ಏನು ಹೇಳಂಗಿಲ್ಲ ಅಂತಂದ್ರೆ ಹೆಂಗ್ ಬೇಕಾದಂಗ್ ಮಾಡೋದ? ಒಂದ್ ಸಿಸ್ಟಮೆಟಿಕ್ ಬೇಕೋ ಬೇಡ? ಸರ ನಮಸ್ಕಾರ ರೀ, ನಾನು ಸಂಗಾವಿ ಅಂತ ಮಾತಾಡೋದ್ರಿ. ಹಾ, ಹಲೋ, ಸಂಗಾವಿ ಸೆಂಟ್ರಲ್ ಇದ್ರಲ್ಲಿನ ಅಡ್ಮಿನ್ ಅವರು ಎಲ್ಲಾರ್ದುನು ಆಡಿಯೋ ಮ್ಯೂಟ್ ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ, ಅದ್ ಮಾಡ್ರಿ. ಅವ್ರಿಗೆ ಕೆಲವೊಂದ್ಸರ್ತಿ ಗೊತ್ತಾಗಂಗಿಲ್ರಿ. ಅಲ್ಲ, ಒಂದ್ ನಿಮಿಷ. ಅಡ್ಮಿನ್ ಯಾರಿದಾರೆ ಅವರು ಸೆಂಟ್ರಲ್ ಅಲ್ಲಿ ಅಲ್ಲಿಂದನ ಎಲ್ಲಾರ್ದು ಆಡಿಯೋ ಮ್ಯೂಟ್ ಮಾಡಬಹುದು. ಎಲ್ಲಾರ್ದು ಆಡಿಯೋ ಮ್ಯೂಟ್ ಮಾಡ್ರೆ ಯಾರಿಗೂ ಅವ್ರಿಗೆ ಹೇಳೋರಿಗೇನು ಡಿಸ್ಟರ್ಬ್ ಆಗಲ್ಲ, ಯಾರ ಸೌಂಡನ್ನು ಯಾರಿಗೂ ಕೇಳ್ಸಂಗಿಲ್ಲ. ವಿಡಿಯೋನು ಆನ್ ಮಾಡ್ತಾರೆ ಅಪ್ಪರೇ ಒಂದೊಂದ್ಸರ್ತಿ. ಇಲ್ಲ ಆಗೋಲ್ಲ. ಆಡಿಯೋ ಬೇರೆದವ್ರು ಮಾಡಕ್ ಚಾನ್ಸ್ ಇಲ್ಲ. ಹಲೋ ಒಂದ್ ನಿಮಿಷ, ನೀವು ವಿಷಯ ತಿಳಿದ ಮಾತಾಡ್ತೀರಿ. ಇದ್ರೊಳಗ ಆ ವ್ಯವಸ್ಥೆ ಇಲ್ಲ, ಇದು ಫ್ರೀ. ಇದು ನೀವ್ ಹೇಳೋ ವ್ಯವಸ್ಥೆ ಪೇಮೆಂಟ್ ಮಾಡಿದ್ರೆ ಮಾತ್ರ ಬರ್ತದ. ಅಲ್ಲ ನೋಡ್ರಿ, ಇದ್ರೊಳಗ ವ್ಯವಸ್ಥೆ ಇಲ್ಲ, ಎಲ್ಲಾರ್ದು ಮ್ಯೂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲ, ಅಟ್ ಎ ಟೈಮ್ ಮಾಸ್ ಗ್ರೂಪ್ ದಾಗಿದ್ನ ಎಲ್ಲಾರ್ದು ಮೆಂಬರ್ಸ್ ಮ್ಯೂಟ್ ಮಾಡಬಹುದು. ಬರೋದಿಲ್ಲ. ಇದು ಫ್ರೀ ಅದ. ಇದು ಓಕೆ, ಇದು 100 ಒಳಗಿರೋದ್ರಿಂದ ಫ್ರೀ ಅದ. ನೀವ್ 200 ತಗೊಂಡ್ರೆ 200 ಮೇಲೆ ಕೆಪಾಸಿಟಿ ತಗೊಂಡ್ರ ಮಂತ್ಲಿ ಪೇಮೆಂಟ್ ಮಾಡ್ಬೇಕು. ಅವಾಗ 5-6 ಮಂದಿನ ಅವರು ಅಡ್ಮಿನ್ ಮಾಡ್ಲಿಕ್ಕೆ ಸಾಧ್ಯದ. ಯಾರಾದ್ರೂ ಒಬ್ಬರನ್ನ ಮೀಟ್ ಮಾಡ್ಲಿಕ್ಕೂ ಅದನ್ನ ಮಾಡ್ಲಿಕ್ಕೆ ಬರ್ತದ. ಮತ್ತು ಕಮಾಂಡಿಂಗ್ ಇರ್ತದ, ಯಾರು ಮಾತಾಡ್ತಾರ ಅವ್ರಿಗೆ ಅಷ್ಟೇ ಓಪನ್ ಮಾಡ್ಲಿಕ್ಕೆ ಅಲ್ಲಿ ಅಡ್ಮಿನಿಗೆ ಅವಕಾಶ ಇರ್ತದ. ಈಗ ಏನು ಚಾಲ್ತಿ ಇದೆ, ಇದ್ರಲ್ಲಿ ಅವಕಾಶನೇ ಇಲ್ಲ. ಇದು ಯಾರು ಬೇಕಾದವ್ರು ನುಗ್ಗಬಹುದು, ಬಂದ್ ಮಾಡಕ್ ಬರೋದಿಲ್ಲ. ಅವಕಾಶ ಇದ್ರೆ ಮಾಡ್ರಿ. ಇಲ್ಲ, ಏನ್ ಹೇಳಕತ್ತೇನಿ, ಇದು ಇಲ್ವೇ ಇಲ್ಲ. ನೀವು ಇದನ್ನ ಓಪನ್ ಮಾಡಿ ಮಾತಾಡ್ಬೋದು ಎಲ್ಲಾದ್ರೂ ಬೇರೆ ಕಡೆ. ಇದು ಫ್ರೀ ಇದೆ. ನೀವ್ ಹೇಳಿದ ಅವಕಾಶ more than 100 ಮೇಲೆ ಮಂತ್ಲಿ ಪೇಮೆಂಟ್ ಮಾಡ್ಬೇಕು ಅದಕ್ಕೆ. ಹೀಗಾಗಿ ಆ ಅವಕಾಶ ಇಲ್ಲ. ಪ್ರಕಾಶ್ ಡಾಕ್ಟರ್ ಹೇಳಿದ ಹಾಗೆ ಒಂದು 4 ಜನ ಪದೇ ಮಾಡ್ತಾ ಇದ್ದಾರಲ್ಲ, ಇದು ಏನು ಉದ್ದೇಶ? ಏನು
ಅವ್ರು ಹೇಳುವ ಹೇಳಿದ್ರಿ ಇವತ್ತು ಎಷ್ಟು ಚಂದ ಹೇಳಿದ್ರಿ ಅಂದ್ರೆ ಆ ಲಹರಿ ತಪ್ಪಿಡ್ತದ. ಅದಕ್ಕಾಗಿ ಒಂದು ಅವ್ರಿಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳ್ರಿ. ಅಲ್ಲ ಎರಡನೇದ್ದು ಈಗ ಯಾರ್ದ ಅಲ್ಲ ಸರ್, ಈಗ ಯಾರ್ದ ಸೌಂಡ್ ಬಂತಲ್ಲ ಅವ್ರಿಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳ್ರಿ. ಅವ್ರಿಗೆ ಹೇಳಿದ್ರು ಬೇರೆಯವ್ರಿಗೂ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಒಮ್ಮೆ ಲಿಂಕ್ ಹೇಳೋರ್ದು ಲಿಂಕ್ ತಪ್ಪಿಬಿಟ್ರೆ ಅವ್ರದ್ದು ಮೂಡ್ ಆಫ್ ಆಗಿಬಿಡ್ತದ. ಈಗ 2 ಸಲ ಇವತ್ತು ಆಯ್ತು, ಅಗದಿ ಕರೆಕ್ಟ್ ಆಗಿ ಫ್ಲೋ ನಡೆಯುತ್ತದು, ನಡು ಕಟ್ ಆದ ಕೂಡಲೇ ಅವ್ರಿಗೆ ಏನು ಹೇಳ್ಬೇಕು ಅನ್ನೋದು ಮುಂದಿನ ಪಾಯಿಂಟ್ ಗೊತ್ತಾಗಲ್ಲ.